ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲ ಪ್ರೆಸ್ ಮೀಡಿಯಾ ಚಾನಲ್ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇದುವರೆಗೂ ಪ್ರೀವಿಯಸ್ ರಿಲೀಸಸ್ ಎಲ್ಲ ತೆಲುಗು ಆಗಿರಲಿ ತಮಿಳ್ ಆಗಲಿ ತುಂಬ ಪ್ರಿಪೇರ್ ಆಗಿ ಹೋಗ್ತಾ ಇದ್ದೆ. ಭಾಷೆ ಬರಲ್ಲ, ಕಲ್ತ್ಕೊಂಡು ಏನು ಮಾತಾಡ್ತೀನಿ, ಲ್ಯಾಂಗ್ವೇಜ್ ತಪ್ಪು ಮಾತಾಡಬಾರ್ದು ಅನ್ನೋ ಒಂದು ಕಾನ್ಷಿಯಸ್ ಯಾವಾಗಲೂ ಇರ್ತೀವಲ್ಲ ಆ ರೀತಿ. ಬಟ್ ತುಂಬ ದಿನಗಳ ನಂತರ ಆರಾಮಾಗಿ ನನ್ನ ಮನಸ್ಸು ಬೆಚ್ಚಿ ನಾನೇನು ಮಾತಾಡಬೇಕು ನಮ್ಮ ಸಿನಿಮಾ ಬಗ್ಗೆ ಅಂತ ಬಂದಿರೋದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಕನ್ನಡದಲ್ಲಿ ಮಾತಾಡೋಕ್ಕೆ ಅಷ್ಟು ಖುಷಿ ಅನಿಸುತ್ತೆ. ಸೊ ಗತವೈಭವ ಐ ಥಿಂಕ್ ತುಂಬಾ ಸ್ಪೆಷಲ್ ಸಿನಿಮಾ. ನನಗೆ ಈಗಲೂ ನೆನಪಿದೆ, ತಂಜಾವೂರಲ್ಲಿ ಸಿನಿಮಾ ಶೂಟ್ ಮಾಡ್ತಾ ಇದ್ದೆ. ಅಮ್ಮ ನಾನು ಇಬ್ಬರು ಕೂತ್ಕೊಂಡು ಕತೆ ಕೇಳಿದ್ದು. ಸನಿ ಸರ್ ಅವಾಗ ಕಾಲಲ್ಲೇ ನರೇಷನ್ ಮಾಡಿದ್ದು. ಆಗ ನಾನು ಅಮ್ಮ ಕೂತ್ಕೊಂಡು ಎಷ್ಟು ನಕ್ಕಿದ್ದೀವಿ ಆ್ಯಂಡ್ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಒಂದು ಕಥೆನ ನಾನು ಕೇಳಿದೆ. ಆ್ಯಂಡ್ ಆವಾಗ ತುಂಬ ವೇರಿಯೇಷನ್ಸ್ ಏನಿದೆ, 4 ಭಾಗದಲ್ಲಿ ಬರುವಂಥದ್ದು 4 ಪಾತ್ರಗಳು ಹೊಸದಾಗಿದೆ, ತುಂಬ ಖುಷಿ ಅನ್ನಿಸ್ತು. ಬಟ್ ಐ ವಾಸ್ ರಿಯಲಿ ನಾಟ್ ಶೋರ್ ಇದು ಎಷ್ಟು ಮಟ್ಟಿಗೆ ವಿಜುವಲಿ ಅಥವಾ ಒಂದು ನಾವು ತೆರೆ ಮೇಲೆ ಅದನ್ನು ನೋಡೋಕೆ ಸಿಗುತ್ತೆ ಅಥವಾ ಆಗುತ್ತೆ ಅಂತ. ಆ್ಯಂಡ್ ಸುನಿ ಸರ್ ಕೂಡ ಇದು ತುಂಬ ಹೊಸದು ಅಂತ ಅನಿಸುತ್ತೆ. ಡೆಫಿನೆಟ್ಲಿ ಅವರ ಎಸೆನ್ಸ್ ಇದ್ದೇ ಇರುತ್ತೆ. ಈಗ ನಾವು ಟೀಸರಲ್ಲಿ ನೋಡಿದ್ರೆ ಒಂದು ಏನೋ ಬೇರೆ ಜಗತ್ತಿಗೆ ಹೋಗೋ ಥರ, ಅದು ತುಂಬ ಡಿಫ್ರೆಂಟ್ ವಿಜುವಲ್ಸ್ ಇರುವಂಥದ್ದು, ತುಂಬ ವೇರಿಯೇಷನ್ಸ್ ಅನ್ಸುತ್ತೆ. ಬಟ್ ಡೆಫಿನೆಟ್ಲಿ ಸುನಿ ಸರ್ ಎಸೆನ್ಸ್ ಖಂಡಿತವಾಗ್ಲೂ ಇರುತ್ತೆ. ಯಾರೋ ನಮಗೆ ಕೇಳ್ತಿದ್ರು ಕಾಮಿಡಿ ಇದೆಯಾ, ಫನ್ ಇದೆಯಾ, ಸುನಿ ಸರ್ದು ನಾಟಿ ಡೈಲಾಗ್ಸ್ ಇದೆಯಾ ಹೇಗೆ ಅಂತ. ಖಂಡಿತವಾಗ್ಲೂ ಅದಂತೂ ಇದ್ದೇ ಇರುತ್ತೆ. ಸೊ ನಾನು ಅಷ್ಟು ಮಟ್ಟಿಗೆ ಅದನ್ನು ಎಂಜಾಯ್ ಮಾಡ್ಕೊಂಡು ಕತೆ ಕೇಳಿದೆ. ಆ್ಯಂಡ್ ಐ ಥಿಂಕ್ ಯಾವುದೇ ಆ್ಯಕ್ಟರ್ಗೂ ಈ ರೀತಿಯಾದ ಒಂದು ಪಾತ್ರ ಸಿಗಬೇಕು ಅಂತ ಎಲ್ಲರೂ ಕಾಯ್ತಾರೆ. ಆ್ಯಂಡ್ ಅದೃಷ್ಟ ಮಾಡಿರಬೇಕು ಅಂತ ಅನ್ಸುತ್ತೆ. ವೆರಿ ವೆರಿ ರೇರ್ ಈ ಥರ ಒಂದೇ ಸಿನಿಮಾದಲ್ಲಿ 4 ರೀತಿಯಾದ ಪಾತ್ರ, 4 ಲುಕ್ಸ್, 4 ಆಲ್ಮೋಸ್ಟ್ ಭಾಷೆನೂ ತುಂಬಾ ವೇರಿಯೇಷನ್ ಇರುವಂಥದ್ದು. ಸೊ ಆ ಥರದ ಒಂದು ಪಾತ್ರ ನನಗೆ ಕೊಡಬೇಕು, ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಸುನಿ ಸರ್ ಜೊತೆ ಅಂತೂ ಐ ಥಿಂಕ್ 5-6 ವರ್ಷದ ಒಂದು ಜರ್ನಿ. 3ನೇ ಸಿನಿಮಾ ಅವತಾರ ಪುರುಷ 1, 2 ಆ್ಯಂಡ್ ಗತವೈಭವ. ಸೊ ಸರ್ ಹೇಳಿದಂಗೆ ಫ್ಯಾಮಿಲಿ ಥರನೇ. ಬಟ್ ಇದೇ ಫಸ್ಟ್ ಟೈಮ್ ಅಣ್ಣ ಅಂತ ಹೇಳಿದ್ರು. ಬಟ್ ವೆರಿ ಸ್ವೀಟ್. ಅಂದರೆ ಯಾವಾಗಲೂ ಅಷ್ಟೇ ನನಗೆ ನಾಟ್ ಜಸ್ಟ್ ಆಸ್ ಅ ಡೈರೆಕ್ಟರ್ ಬಟ್ ಅಪಾರ್ಟ್ ಫ್ರಮ್ ದಟ್ ನನಗೆ ಯಾವುದೇ ರೀತಿಯಾದ ಒಂದು ಸಲಹೆ ಬೇಕು, ಯಾವ್ದಾದ್ರು ಇವೆಂಟ್ಸು ಅಥವಾ ಏನೇ ಕನ್ಫ್ಯೂಷನ್ ಇರಲಿ, ನಾನು ಫಸ್ಟು ನನಗೆ ನೆನಪಾಗಿದ್ರೆ ಸುನಿ ಸರ್, ನಾನು ಅವ್ರಿಗೆ ಫಸ್ಟ್ ಕಾಲ್ ಮಾಡೋದು. ಸೊ ಈಸ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ ನನ್ನ ಬಿಗಿನಿಂಗ್ ಕೆರಿಯರ್ ಟೈಮಿಂದನು. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು, ಅವತಾರ ಪುರುಷಲ್ಲಿ ವರ್ಕ್ ಮಾಡಿದ್ದು ಒಂದು ಎಕ್ಸ್ಪೀರಿಯನ್ಸ್ ಆದರೆ ಗತವೈಭವನೇ ಇನ್ನೊಂದು ಎಕ್ಸ್ಪೀರಿಯನ್ಸು. ಆ್ಯಸ್ ಅ ಡೈರೆಕ್ಟರ್ ಅವ್ರು ಇವಾಲ್ವ್ ಆಗಿರೋದು ಅಥವಾ ಒಂದು ಆರ್ಟಿಸ್ಟ್ಗೆ ಹೇಗೆ ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ಶೇಡ್ಸಲ್ಲಿ ಮಾಡಬೇಕು, ಅದಕ್ಕೆ ಅಷ್ಟೇ ರೀತಿಯಾದ ಪ್ರೋತ್ಸಾಹ ಮತ್ತು ಪ್ರೀತಿಯಿಂದನೇ ಹೇಳ್ಕೊಡ್ತಾ ಬಂದಿದ್ದಾರೆ. ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನೊಂದಷ್ಟು ಸಿನಿಮಾಗಳು ಮಾಡೋಣ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ದೀಪಕ್ ಸರ್ ತುಂಬ ದೊಡ್ಡ ಮಾತು ಹೇಳಿದ್ರು, ನ್ಯಾಷನಲ್ ಅವಾರ್ಡ್ ಅಂತ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅದೆಲ್ಲ ಸಾಧ್ಯ, ಬಟ್ ಹೋಲ್ ಹಾರ್ಟೆಡ್ಲಿ ನಾವು ತುಂಬ ಪ್ರೀತಿಯಿಂದ ಮನಸ್ಸಿಟ್ಟು ಈ ಸಿನಿಮಾ ಮಾಡಿರೋವಂಥದ್ದು. ಅಂದರೆ ಬೇರೆ ಸಿನಿಮಾಗಳನ್ನ ಮಾಡಿರ್ತೀವಿ, ಬಟ್ ಎಲ್ಲರೂ ಹೇಳ್ತಾರೆ ಸಿನಿಮಾ ಸೆಟ್ ಒಂದು ಫ್ಯಾಮಿಲಿ ಥರ ಇರುತ್ತೆ, ಇಟ್ಸ್ ಮೋರ್ ಲೈಕ್ ಅ ಫ್ಯಾಮಿಲಿ ಟ್ರಿಪ್ ನಾವು ಸೆಟ್ಗೆ ಹೋದಾಗ ಅಂತ ತುಂಬ ಜನ ಹೇಳೋದನ್ನ ಕೇಳಿದ್ದೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸಿನಿಮಾ ಮಾಡಿದ್ರೆ ಹೇಗಿರುತ್ತೋ ಒಂದು ಹೋಮ್ ಪ್ರೊಡಕ್ಷನ್ ಥರ ಫೀಲ್ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲ ತುಮಕೂರವರೇ, ಒಂದೇ ಊರಿನವರು, ದೀಪಕ್ ಸರ್ ಆಗಲಿ ದುಷ್ಯಂತ್ ಸರ್ ಆಗಿರಲಿ. ಸೊ ತುಂಬಾ ಖುಷಿ ಆಯಿತು. ಯಾವುದೇ ರೀತಿಯಲ್ಲಿ ಪ್ರೊಡಕ್ಷನಲ್ಲಿ ಏನೂ ಕಮ್ಮಿ ಮಾಡಿದೆ, ತೆರೆ ಮೇಲೆ ಅಷ್ಟು ವೈಭವವಾಗಿ ಕಾಣಬೇಕು ಅಂತ ಕಾಂಪ್ರಮೈಸ್ ಇಲ್ಲದೆ ಮಾಡಿದರೆ. ಫಸ್ಟ್ ಸಿನಿಮಾಗೆ ಒಂದು ಇಷ್ಟು ದೊಡ್ಡ ಬಜೆಟಲ್ಲಿ ಸಿನಿಮಾ ಮಾಡಬೇಕು, ಒಂದು ಹೊಸ ಹೀರೋ ಮೇಲೆ ಇಷ್ಟು ಮಟ್ಟಿಗೆ ದುಡ್ಡು ಹಾಕಿ ಮಾಡಬೇಕು ಅಂದರೆ ಅದಕ್ಕೂ ಧೈರ್ಯ ಬೇಕು. ಸೊ ಈ ಥರ ಒಂದು ಸಾಲಿಡ್ ಸ್ಕ್ರಿಪ್ಟ್ ಕಾನ್ಫಿಡೆನ್ಸ್ ಇರೋದಕ್ಕೆ ಅದು ಸಾಧ್ಯ ಆಗುತ್ತೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ವಿಲಿಯಮ್ ಸರ್
ನಮ್ಮದು ಮೂರನೇ ಸಿನಿಮಾ ಇದು ಕೂಡ. ಸರ್ ವಿಜುವಲ್ಸ್ ಎಲ್ಲರೂ ನೋಡಿರೋವಂಥದ್ದೇ. ಈಸ್ ಫ್ಯಾಂಟಾಸ್ಟಿಕ್ ವಿತ್ ಹಿಸ್ ವರ್ಕ್. ಸೊ ಇದ್ರೊಳಗೂ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ವಿಜುವಲ್ಸ್. ಆ್ಯಂಡ್ ಅದನ್ನು ಎಲ್ಲರೂ ಫಸ್ಟ್ ನೋಡಿ ಹೇಳೋದೇ ಅದು ವಿಜುವಲ್ಸ್ ತುಂಬ ಚೆನ್ನಾಗಿದೆ ಅಂತ. ಸೊ ಆ ದೊಡ್ಡ ಬೆಳ್ಳಿ ಪರದೆ ಮೇಲೆ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ವೇಸ್ ಬೀಂಗ್ ಸೋ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡೆಡಿಕೇಟೆಡ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಂಟೈರ್ ಟೀಮ್, ಗತವೈಭವ ಟೀಮ್ ಯಾವತ್ತಿಗೂ ನನಗೆ ತುಂಬ ಕಂಫರ್ಟ್ ಫೀಲ್ ಮಾಡಿಸಿದೆ. ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಶೂಟಿಂಗ್. ಆ್ಯಂಡ್ ಎಲ್ಲರೂ ಆಯಿತಾ? ಓಕೆ, ನಮ್ಮ ಹೀರೋ ಬಗ್ಗೆ ಮಾತಾಡೋದು. ನಾವು ಇಬ್ಬರು ತುಮಕೂರಿನವರೇ ಆಗಿದ್ರು ಪರಿಚಯ ಇರಲಿಲ್ಲ. ಫಸ್ಟ್ ಟೈಮ್ ಈ ಸಿನಿಮಾಗಾಗಿನೇ ನಾವು ಸಿಕ್ಕಿದ್ದು. ಹೊಸ ಹೀರೋ, ಆಬ್ವಿಯಸ್ಲಿ ನಾನು ಸೀನಿಯರ್ ಅನ್ನೋದು ಇದ್ದೇ ಇರುತ್ತೆ, ಅವ್ರು ಜೂನಿಯರ್ ಅನ್ನೋದು ಇದ್ದೇ ಇರ್ತಿತ್ತು. ಬಟ್ ಐ ಥಿಂಕ್ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು ನಾವು ಯಾವಾಗ್ಲೂ ಆ್ಯಕ್ಟ್ ಮಾಡಬೇಕಾದ್ರೆ. ಬಿಕಾಸ್ ಈ ಸಿನಿಮಾದಲ್ಲಿ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಹೀರೋಯಿನ್ಗೂ ಅಷ್ಟೇ ಪ್ರಾಮುಖ್ಯತೆ ಇರುವಂಥದ್ದು. ಸೊ ವಿ ಆಲ್ವೇಸ್ ಹ್ಯಾಡ್ ದಟ್. ಆಶಿಕಾ ಚೆನ್ನಾಗಿ ಮಾಡಿದ, ನಾನು ಚೆನ್ನಾಗಿ ಮಾಡಬೇಕು, ನಾನು ಚೆನ್ನಾಗಿ ಮಾಡಿದ ಅವ್ರು ಚೆನ್ನಾಗಿ ಮಾಡಬೇಕು, ಈ ಥರದ ಒಂದು ಹೆಲ್ದಿ ಕಾಂಪಿಟೇಷನಲ್ಲಿ ನಾವು ಇಡೀ ಸಿನಿಮಾ ಮಾಡಿರುವಂಥದ್ದು. ಆ್ಯಂಡ್ ಐ ಥಿಂಕ್ ಅದಕ್ಕೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸಸ್ ಇಬ್ಬರದೂ ತುಂಬ ಚೆನ್ನಾಗಿ ಬಂದಿರೋದು, ಕಾಂಪ್ಲಿಮೆಂಟ್ ಆಗಿರೋದು. ಸೊ ಹಿ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಒಂದು ಫಸ್ಟ್ ಸಿನಿಮಾಲೇ ಇಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಐ ಥಿಂಕ್ ಫ್ರಮ್ ದ ವೆರಿ ಫಸ್ಟ್ ಡೇ ನೋಡಿದಾಗಲೇ ನಾನು ಅಂದ್ಕೊಂಡೆ ಹಿ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಹಿ ಕ್ಯಾನ್ ರಿಯಲಿ ಬಿ ಒನ್ ಆಫ್ ದ ವೆರಿ ಗುಡ್ ಆ್ಯಕ್ಟರ್ಸ್ ಇನ್ ಅವರ್ ಇಂಡಸ್ಟ್ರಿ, ನಾಟ್ ಜಸ್ಟ್ ಇನ್ ಅವರ್ ಕನ್ನಡ ಇಂಡಸ್ಟ್ರಿ, ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಯು ಆರ್ ರಿಯಲಿ ಅ ಗುಡ್ ಅಸೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವೆಲ್ಕಮ್ ಟು ದ ಇಂಡಸ್ಟ್ರಿ ದರ್ಶನ್. ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಸಾಕಷ್ಟು ಇನ್ನು ಮುಂದೆ ಪ್ರಮೋಷನ್ಸಲ್ಲಿ ಮಾತಾಡೋದಿದೆ. ಬಟ್ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್. ಈವರೆಗೂ ಮಾಡಿರೋ ಸಿನಿಮಾಗಳಿಗಿಂತ ತುಂಬ ವಿಭಿನ್ನವಾಗಿದೆ ಎಲ್ಲ ಪಾತ್ರಗಳು. ಸೊ ಅದು ಟ್ರೈಲರ್ ಆಗಿರಲಿ ಅಥವಾ ಮುಂದೆ ಬರುವಂಥ ಒಂದಷ್ಟು ತುಣುಕುಗಳಲ್ಲಿ ವಿಲ್ ಕ್ಯಾನ್ ಗೆಟ್ ಇಟ್. ಆ್ಯಂಡ್ ಸಿನಿಮಾ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಎಸ್, ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳಿಗೆ ನಮಸ್ಕಾರ. ಲೈಟ್ ಬರ್ತಾ ಇಲ್ಲ. ಎಸ್ ಎಲ್ ಭೈರಪ್ಪ ಸರ್ ಮತ್ತೆ ನೆನೆಸ್ಕೊಂಡು ನಾನು ಶುರು ಮಾಡ್ತೀನಿ. ಗತವೈಭವ ಈ ಪ್ರಾಜೆಕ್ಟ್ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅಂದ್ರೆ ಎಲ್ಲರಿಗೂ, ನಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಅನ್ಸ್ಬೇಕಿತ್ತು ಇದು ಗತವೈಭವ ಅಂತ. ನಿನ್ನೆ ಒಬ್ಬ ಪ್ರೆಸ್ ಅವ್ರಿಗೆ ಫೋನ್ ಮಾಡಿದೆ, ಸರ್ ನಾಳೆ ಪ್ರೆಸ್ ಮೀಟ್ ಇದೆ ಬನ್ನಿ ಅಂತ. ಯಾವುದು ಅಂದರು? ಗತವೈಭವ. ಓ ಗತವೈಭವನ ಅಂದರು. ಸೊ ಎಲ್ರಿಗೂ ಗೊತ್ತಾಗಿತ್ತು ಗತವೈಭವದಿಂದ ನಾವು ಮಾಡ್ತಾ ಇದ್ದೀವಿ ಅಂತ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ್ ಒಮ್ಮೆ ಬಂದಿದ್ರು ಒಳ್ಳೊಳ್ಳೆ ಪ್ರಥಮ ಜೊತೆ ಆಫೀಸಲ್ಲಿದ್ದೆ. ನಾನು ಅವತಾರ್ ಪುರುಷ ಮತ್ತೆ ಸಖತ್ ಮಾಡ್ತಿದ್ದೆ. ನಮ್ಗೆ ಸರಿ ನೋಡೋಣ ಅಂತ ಹೇಳಿ ಮುಂದಕ್ಕೆ ಹೋಯ್ತು. ಆಮೇಲೆ ಒಂದು ದಿವಸ ಪುಷ್ಕರ್ ಸರ್ ಜೊತೆ ಬಂದರು, ಇಲ್ಲೇ ಮಹಾಲಕ್ಷ್ಮಿ ಕಮಲ ಬಂದು ಇಲ್ಲಿ ಸರ್ ಹೇಳಿದಾಗ ಇಲ್ಲ ಅನ್ನೋಕ್ಕಾಗ ಸರಿ ಅಂದ್ಬಿಟ್ಟು ಕಮಿಟ್ ಆದ. ನಾನು ಕಮಲ ಅಂದ್ಕೊಂಡು ಇಲ್ಲಿ ಅಡ್ವಾನ್ಸ್ ಆಗಿ ಬನ್ನಿ ಸರಿ ಮಾಡೋಣ ಅಂತ ಇತ್ತು. ಅಲ್ಲಿಂದ ಆಫೀಸ್ ವರ್ಕ್ ಮಾಡಿ ಒಂದು ಪ್ರಾಜೆಕ್ಟ್ ಶುರು ಮಾಡಿ ಎಲ್ಲ ಕತೆ ಎಲ್ಲ ಆದಮೇಲೆ ಈ ಹೀರೋ ಲಾಂಚ್ ವಿಡಿಯೋ ನೋಡೋಲ್ಲ, ಅದು ಟೀಸರ್ ಶೂಟ್ ಮಾಡ್ದೆ. ಟೀಸರ್ ಶೂಟ್ ಮಾಡಿದಾಗ ಬಂದ ಮೇಲೆ ನೀನು ಆನ್ ಫ್ಲೋರ್ ಹೋಗ್ಬೇಕು. ಅವಾಗ ಒಂದು ಪ್ರಾಜೆಕ್ಟ್ ಕೂತಿದ್ದಾಗ ಗೊತ್ತಾಯ್ತು ಇದು ಲಿಮಿಟ್ ಮೀರಿ ಹೋಗ್ಬಿಟ್ಟಿದೆ ಬಜೆಟ್ ಅಂತ. ಸೊ ಅಲ್ಲಿಗೆ ಆ ಪ್ರಾಜೆಕ್ಟ್ ಸ್ವಲ್ಪ ಕೂತ್ಕೊಂತು. ಬಟ್ ಟೀಸರ್ ಶೂಟ್ ಮಾಡ್ಬಿಟ್ಟಿದ್ದು, ಅದು ರಿಲೀಸ್ಗೂ ರೆಡಿ ಆಗಿತ್ತು. ಆಮೇಲೆ ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದೆ, ಖರ್ಚಾಗೋಗಿತ್ತು. ಸೊ ಇದೀಗ ಪ್ರಾಜೆಕ್ಟ್ ಮುಗಿಸ್ಕೊಂಡ್ರೆ ಅಡ್ವಾನ್ಸ್ ವಾಪಸ್ ಕೊಡ್ಬೇಕಲ್ಲ, ಆವಾಗ ನಾನು ಬೇರೆ ಪ್ಲ್ಯಾನ್ಗಳು ಮಾಡಿ ಸರಿ ಅಂದ್ಬಿಟ್ಟು ಲಕ್ಕಿಲಿ ಇದರಲ್ಲಿ ಒಂದು ಡೈಲಾಗ್ ಹೊಡೆದಿದೆ, ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಆ ಬೀರಲ್ಲಿರೋ ಸ್ಕ್ರಿಪ್ಟ್ ತೆಗಿ ಮಾಡೋಣ ಅಂತ. ಸುಮ್ಮನೆ ಅದೇನು ದುಷ್ಯಂತ್ ಯಾವಾಗ ಹೇಳ್ತಿರ್ತಾನೆ ನಾವೇನು ಬೇಡ್ಕೊಂತಿರ್ತಾವೆ ಅದು ದೇವ್ರು ಕೊಡ್ತಾನೆ ಅಂತ. ಸೊ ಅದೇ ರೀತಿ ಈ ಸ್ಕ್ರಿಪ್ಟ್ ಅವಾಗ ಗತವೈಭವ ತೆಗೆದ ಹೇಳೋಣ ಅಂತ. ಸೊ ಹೇಳಿದಾಗ ಬಂದಿತ್ತು ಇದು ಒಂದೇ ಅಟೆಂಪ್ಟಲ್ಲಿ ಓಕೆ ಆಗುತ್ತೆ ಅಂತ. ಸೊ ಅಲ್ಲಿಂದ ಗತವೈಭವ ಅಂದರೆ ಈ ಪ್ರಾಜೆಕ್ಟ್ ನನ್ನ ಬ್ಯಾನರ್ ಮಾಡಬೇಕು ಅಂತಲೇ ನಾನು ತುಂಬ ದಿವಸಗಳಿಂದ ಎತ್ತಿಟ್ಕೊಂಡಿದ್ದು. ಬಟ್ ಬಜೆಟ್ ಎಕ್ಸೀಡ್ ಆಗ್ತಿರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ನನ್ನ ಸೈಡಲ್ಲಿ ಇಟ್ಟಿದ್ದೆ. ಆಮೇಲೆ ಅದೇ ಮಾಡಿಸ್ಕೊಳ್ತು, ಇದು ದುಷ್ಯಂತೆ ಮಾಡಬೇಕಿತ್ತು ಅಂತ ಅಷ್ಟು ಬರ್ತಿತ್ತು. ಸೊ ಹಾಗಾಗಿ ಮಾಡಿಸ್ಕೊಳ್ತು. ಅದಕ್ಕೋಸ್ಕರ ನಾನು ಬ್ಯಾನರ್ ಕ್ಯಾರಿ ಮಾಡ್ತೀನಿ. ಇದರಲ್ಲಿ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ ಮಾತ್ರ. ಸೊ ಆವಾಗ ಅಲ್ಲಿಂದ ಗತವೈಭವ ಶುರುವಾಯಿತು.
ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳ್ಬೇಕು ಈ ಪ್ರಾಜೆಕ್ಟ್ ಟೇಕ್ ಓವರ್ ಆಗಿ ಇವತ್ತು ಇಲ್ಲಿ ಬಂದಿದ್ದಕ್ಕೆ. ಸೊ ನಾನು ಯೂಶಲಿ ಬಜೆಟ್ಗಳು ಅಂದರೆ ಒಂದು ಮಿನಿಮಮ್ ಬಜೆಟಲ್ಲೇ ಕತೆ ಬರ್ತೀನಿ, ಮಿನಿಮಮ್ ಇದರಲ್ಲೇ ಆಗುತ್ತೆ. ಬಟ್ ಇದು ಪೇಪರಲ್ಲಿ ಬರೆಯೋದು ಈಸಿ, ಏನು ಬೇಕಾದ್ರೂ ಬರೆಯೋದು ನಾವು. ಅದನ್ನು ತೆರೆ ಮೇಲೆ ತರೋಕ್ಕೆ ತುಂಬ ಶ್ರಮ ಆಗುತ್ತೆ. ಸೊ ಆ ಶ್ರಮಕ್ಕೆ ಬ್ಯಾನರ್ಗೆ ಮತ್ತು ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕೇಳಬೇಕು. ಅಫ್ಕೋರ್ಸ್ ಇದು ಒಂದು 4 ಸಿನಿಮಾ ಅದಷ್ಟೇ ನಮಗೆ ಆಗಿದೆ ಇದರದ್ದು ಒಂದು ಜರ್ನಿ. ಅಂದರೆ ಒಂದೊಂದು ಎಪಿಸೋಡ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಫಿಲಮ್ ವರ್ಕ್ ಮಾಡೋದಷ್ಟು ಇದಾಗ್ತಿದ್ದು. ದೇವಲೋಕ ಇರ್ಬೋದು, ಅವ್ರು ಹೇಳ್ದಂಗೆ ಆ್ಯಡ್ ಶೂಟ್ ಎಲ್ಲ ನಿಂತಿತ್ತಂತೆ ಅವತ್ತು, ಹೀರೋ ಲೈಟ್ಸ್ ಎಲ್ಲ ನಮಗೆ ಬಂದಿತ್ತು. ಆ ದೇವಲೋಕನ ವಿಲಿಯಂ ಸರ್ ಕಟ್ಕೊಟ್ಟಿದ್ದ ರೀತಿ ಅದಿರ್ಬೋದು, ಅಥವಾ ಪೋರ್ಚುಗಲ್ ನಾನು ಸುಮ್ಮನೆ ಒಂದು ವಾಸ್ಕೋಟ ಎಪಿಸೋಡ್ ಬರೆದಿದ್ದೆ. ಸೊ ಅದು ಸ್ಕ್ರೀನ್ ಪ್ಲೇ ಬರೆದು ವೆಂಕಿ ಅಂತ ಸ್ಕ್ರೀನ್ ಪ್ಲೇ ಬರೆದ್ರು. ಸೊ ನಾವು ಹೋಗಿ ಅದನ್ನ ದುಷ್ಯಂತ್, ದೀಪಕ್ ಸರ್ ಎಲ್ಲರೂ ಅನುವು ಮಾಡಿಕೊಟ್ಟು ಪೋರ್ಚುಗಲ್ಲೇ ಶೂಟ್ ಮಾಡ್ಕೊಂಡ್ಬಂದು. ಅಂದರೆ ಅದು ಅಷ್ಟೇ ನ್ಯಾಚುರಲ್ ಬರಲಿತ್ತು, ಅದೇ ಬೋಟು, ಅದೇ ಪೈರಟ್ ಶಿಪ್ ಹುಡುಕಿ ಆ ರೀತಿ ಎಲ್ಲ. ಸೊ ಪ್ರತಿಯೊಂದೂ ಏನು ಅನ್ಕೊಂಡಿದ್ದಾರೆ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಕೆಲವು ಸಿನಿಮಾಗಳು ಪಬ್ಲಿಸಿಟಿ ಮಾಡಿ ಬರುತ್ತೆ, ಈ ಸಿನಿಮಾ ರಿಲೀಸ್ ಆದ್ರೆ ಸಾಕು ಪಬ್ಲಿಸಿಟಿ ಆಗುತ್ತೆ. ಸೊ ನನಗೆ ಈ ಆಡಿಯನ್ಸ್ ಹೆಂಗೆ ಕಾಯ್ತಿದ್ದಾರೆ, ನಾನು ಹಂಗೆ ಕಾಯ್ತಾ ಇದ್ದೀನಿ. ಗತವರೆಗೂ ಆಚೆ ಬರಬೇಕು, ನಾನು ನೋಡಬೇಕು, ಒಂದ್ಸಲ ಆಡಿಯನ್ಸ್ ಜೊತೆ ಕೂತ್ಕೊಂಡು ನಾನು ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಅಫ್ಕೋರ್ಸ್ ಈಗ RR ಎಲ್ಲ ಮುಗಿದಿದೆ, VFX ಮಾತ್ರ ಪೆಂಡಿಂಗ್ ಇದೆ. ನಿರ್ಮಲ್ ತುಂಬ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ. ಅಂದರೆ ಈ ಟೀಸರ್ ಬಂದಿದ್ದು ಪೂರ್ತಿ VFX ಅಲ್ಲ, ನಾವೊಂದು ಅರ್ಜೆಂಟಿಗೆ ಕಟ್ ಮಾಡ್ದೋ ಒಂದು ಥಿಯೇಟರ್ ಅಪ್ಲೋಡ್ ಮಾಡ್ಬೋದು. ಅದಕ್ಕೆ ಅನಿಮಲ್ಸ್ ಎಲ್ಲ ಯೂಸ್ ಮಾಡಿಲ್ಲ, ಇಲ್ಲದ್ರೆ ಇನ್ನೂ ನಮ್ಮ ಹತ್ರ ಬ್ಯೂಟಿಫುಲ್ ಶಾರ್ಟ್ಸ್ ಇದೆ. ಅನಿಮಲ್ಸ್ ಎಲ್ಲ ಅವಾಯ್ಡ್ ಮಾಡಿದ್ವಿ. ಸೊ ಆ ಕಾರಣಕ್ಕಾಗಿ ಇದು ಅವಾಯ್ಡ್ ಮಾಡಿದ್ವಿ. ಇನ್ನು ಕೆಲವೊಂದು ದೇವಲೋಕದ್ದು ಸಮುದ್ರ ಮಂಥನ ಅಂತ ಒಂದು ಎಪಿಸೋಡ್ ಬರುತ್ತೆ, ಮತ್ತೆ ಕಮಲದ ಪೋರ್ಷನ್ ಬರುತ್ತೆ. ಅಲ್ಲೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ, ಕಮಲ ಓಡಿಸಿರೋದಿರ್ಬೋದು, ಪ್ರತಿಯೊಂದು ಶಾರ್ಟ್ಸ್ಗಳು ಅವೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ಬಟ್ ಅನಿಮಲ್ನ ಅವಾಯ್ಡ್ ಮಾಡಿರೋದ್ರಿಂದ ಅದನ್ನ ಬಂದಿಲ್ಲ. ಮೇ ಬಿ ಟ್ರೈಲರಿಗೆ ಬರ್ಬೋದು ಅಥವಾ ಫಿಲಮಲ್ಲೇ. ಅದು ಬಿಟ್ಟು ವಿಲಿಯಂ ಸರ್, ನಾನು ಸ್ಪೆಕ್ಸು ಹಾಕಲ್ಲ, ಗುಂಡು ಹಾಕಲ್ಲ, ಅವೆರಡು ವಿಲಿಯಂ ಸರ್ ಬೇಕಾಗಿ ನನಗೆ. ಸೊ ಅವ್ರ ಜೊತೆಲಿದ್ರೆ ಅಂದರೆ ನಾವು ಅವತಾರ್ ಪೋರ್ಷನಿಂದ ಒಡನಾಟ ಇರೋದಕ್ಕೆ ಅವತಾರ್ ಪೋರ್ಷನ್ ನಾವು ವರ್ಕ್ ಮಾಡ್ತಿದ್ದೋ ಡೈಲಿ ಹೋಗಿ ಈ ಶಾರ್ಟ್ ಹೀಗೆ ಅಂತ. ಬಟ್ ಈಗ ಏನು ಬೇಕಾಗಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನು ಶಾರ್ಟ್ ಡಿವೈಡ್ ಆಗುತ್ತೆ ಆ ರೀತಿ ಅಂತ. ಮತ್ತು VFX ಅಪ್ಲೋಡ್ ಆಗೋವರೆಗೂ ಮಾಡ್ತಾನೆ ಇರ್ತಾರೆ. ಸೊ ಹಾಗೆಯೇ ದೀಪಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಏನೇ ಕೇಳಿದ್ರು ಡಿಸ್ಕಷನ್ ಅಂದರೆ ಪ್ರತಿಯೊಂದು ಅನುವು ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ದೇವಣ್ಣ ಪ್ರೊಡಕ್ಷನ್ ಮ್ಯಾನೇಜರ್ ಇರೋದು, ಪ್ರತಿಯೊಂದು ಅಂದರೆ ಅನಲೈನ್ ಮಾಡಿಕೊಟ್ಟಿರೋದು, ಅದ್ರಾಗಣ ಆರ್ಟ್ ಡಿಪಾರ್ಟ್ಮೆಂಟ್ ಇರೋದು, ಶಿವ ಸರ್ ದೇವಲೋಕ ಸೆಟ್ ಹಾಕೊಟ್ಟಿದ್ದಾರೆ, ಮತ್ತು ಉಲ್ಲಾಸ್ ಕಮಲ ಪೋರ್ಷನ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಸ್ಟಾರ್ಟಿಂಗ್ ಒಂದು 40 ಪೋರ್ಷನ್ ಶೂಟ್ನ ನಾವು ಒಂದು 10 ಡೇಸಲ್ಲಿ ಮುಗಿಸಿದ್ದ ಕೂರ್ಗು ಮತ್ತು ಬೆಂಗಳೂರಿಗೆ. ಇನ್ನು ಒಂದು 40% ಪೋರ್ಷನ್ನ 40 ಡೇಸ್ ತಗೊಂಡು ಮಾಡಿದ್ವಿ ನಾವು ಪ್ರತಿಯೊಂದು. ಅಂದರೆ ಆ ಸಿನಿಮಾ ಹಂಗೆ ಕೇಳ್ಕೊಂಡು ಹೋಗ್ತು. ತಿರ್ಗಾ ದೇವಲೋಕನ ತುಂಬ ಟೈಮ್ ತೊಗೊಂಡು ಮಾಡ್ದೋ, ಪೋರ್ಚುಗೀಸ್ ಈ ರೀತಿ ಒಂದೊಂದು ಎಪಿಸೋಡ್ಗಳು ಟೈಮ್ ತೊಗೊಂಡು ಮಾಡಿದ್ವಿ. ದೇವಣ್ಣ ಕಾಸ್ಟ್ಯೂಮ್ ಡಿಸೈನ್ ಮತ್ತು ವರ್ಷಿಣಿ ಮೇಡಮ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ, ಅವ್ರಿಗೂ ಬಂದಿಲ್ಲ, ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ. ಪ್ರತಿಯೊಬ್ಬರು ಇನ್ನು ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ್ ಸೇಮ್ ಇದೇ ರೀತಿ. ಅಂದರೆ ಫಸ್ಟ್ ಟೈಮ್ ಒಂದು ಆಪೋಸಿಟ್ ಆರ್ಟಿಸ್ಟ್ಗೆ ಕೇಳೋರು, ಸರ್ 3 ಥರ ಇದೆ ನನ್ನ ರಿಯಾಕ್ಷನ್, ಯಾವ ಥರದ್ದು ಬೇಕು ಅಂತ. ಸೊ ಈಗ ಆಪೋಸಿಟ್ ಆರ್ಟಿಸ್ಟ್ಗೆ ನೀವು ಈ ರೀತಿ ಮಾಡ್ತಾರಲ್ಲ, ಇವೆರಡು ಬಿಟ್ಟು ಈ ರೀತಿ ಮಾಡಿ ಅಂತ ಹೇಳೋದು. ಅಂದರೆ ಈ ಜರ್ನಿ ಒಂದು 4 ಇಯರ್ಸ್ ಜರ್ನಿ ನಮ್ಮದು ಗತವೈಭವ. ತುಂಬ ನ್ಯಾಚುರಲ್ ಆರ್ಟಿಸ್ಟ್ ನಾನು ವರ್ಕ್ ಮಾಡಿರೋದ್ರಲ್ಲಿ, ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತೀನಿ. ಮತ್ತು ಭಾಷಾ ಸ್ಪಷ್ಟನೆ ಅವ್ರು ತುಂಬ ಚೆನ್ನಾಗಿದೆ, ಮತ್ತು ಒಂದು ವಾಯ್ಸ್ ಏರಿಳಿತ ಅದೆಲ್ಲ ತುಂಬ ಸ್ಪಷ್ಟವಾಗಿದೆ. ಸೊ ಪ್ರೊಡ್ಯೂಸರ್ ಹೇಳ್ದಂಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕೇಳ್ಕೊತೀನಿ. ಅಟ್ ದ ಸೇಮ್ ಟೈಮ್ ಆಶಿಕಾ ರಂಗನಾಥ್, ಆಶಿಕಾ ಬಗ್ಗೆ ಹೇಳ್ಬೇಕಂದ್ರೆ ಮೇ ಬಿ ಫ್ಯಾಮಿಲಿ ಥರ ಆಗಿದ್ದಾರೆ. ಅವತಾರ್ ಪೋರ್ಷನ್ ಮೇ ಬಿ ಒಂದು 7 ಇಯರ್ಸಿಂದ ನಾವು 2 ಕಿಲೋಮೀಟ್ರ್ 7 ಇಯರ್ಸಿಂದ ಒಂದು ಜರ್ನಿ ಆಗಿದೆ. ಯಾವ ಡೈರೆಕ್ಟ್ರು ಹೀರೋಗಿ ಮಾತಾಡಲ್ಲ, ಸಿಸ್ಟರ್ ಥರ ಆಶಿಕಾ ನನಗೆ. ಥ್ರೂಔಟ್ ಅವರಂದ್ರೆ ಅವರು ಅಂದರೆ ಅವ್ರ ಪೇರೆಂಟ್ಸ್ ಜೊತೆ ನಾನು ಮಾತಾಡೋದಾಗಿರ್ಬೋದು, ಅಥವಾ ಥ್ರೂಔಟ್ ಆಗಿ ಬಂದಿರೋದ್ರಿಂದ ನಾನು ಸೆಟ್ಟ ಜಗಳ ಅಂತ ಮಾಡಿದರೆ ಗತವೇ ಇರೋದ್ರಲ್ಲಿ ಮಾತ್ರ ಅಷ್ಟೇ. ಸೊ ವೆರಿ ಸ್ವೀಟ್. ಅಂದರೆ ಆ್ಯಕ್ಟಿಂಗ್ ಬಿಟ್ಟು ಅಂದರೆ ಏನೇ ಸಿನಿಮಾದ ಡಿಪಾರ್ಟ್ಮೆಂಟ್ ಏನೇ ವಿಷಯ ಇದ್ರೂ ಡಿಸ್ಕಸ್ ಮಾಡ್ತೀವಿ. ಅವತಾರ ಪುರುಷದಿಂದ ಎಲ್ಲದಕ್ಕೂ ಅವರು ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು ಆಶಿಕಾ. ಅಟ್ ದ ಸೇಮ್ ಟೈಮ್ ನಾನು ಡೈರೆಕ್ಟರ್ ಆಗಿ ಆಶಿಕಾಗೂ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕೇಳ್ತೀನಿ. ಅಂದರೆ ಸುಮ್ಮನೆ ನಾನು
ಮಾಡೋ ಮೂವಿಗೆಲ್ಲ ಎಲ್ಲ ಆರ್ಟಿಸ್ಟ್ ಬರಲಿ ಅಂತ ಕೇಳ್ಕೊತೀನಿ, ಅವ್ರಿಗೆ ಬರಲಿ ಅಂದ್ರೆ ನನಗೆ ಬರಲಿ ಅಂತ ಕೇಳ್ಕೊತೀನಿ. ಬಟ್ ಇದರಲ್ಲಿ ಅವರು 100% ಆ ಎಫರ್ಟ್ ಇದೆ. ನಾವು ಈಗ ಮೊನ್ನೆ ಇಡೀ ಸಿನಿಮಾ ರೀರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ. ಮೊನ್ನೆ ನೋಡ್ಬೇಕಾದ್ರೂ ಜುಡ ಫ್ರೆಂಡ್ ಒಬ್ರು ಬಂದಿರೋ ನೋಡ್ತಾ ಒಂದು ಸೀನ್ ಬಂದ ಚೇರಿಂದ ಇದ್ಬಿಟ್ರು ಅವರು. ಅಂದ್ರೆ ಅಷ್ಟು ಅವ್ರದ್ದು ಪರ್ಫಾರ್ಮೆನ್ಸ್ಗಳೆಲ್ಲ ಮೈ ಜುಮ್ ಅನ್ನೋದು ಅಥವಾ ಏನು ನಿಲ್ಸಿ ಇಲ್ಲಿಗೆ ನಾನು ನೋಡೋಕ್ಕಾಗಲ್ಲ ಮುಂದೆ ಆ ರೀತಿ ಒಂದಷ್ಟು ವಿಷಯಗಳು ಬಂದಿದೆ. ಸೊ ಅದರಿಂದ ಸಿನಿಮಾ ಮೇಲೆ ನಂಬಿಕೆ ಇದೆ. ಟು ಬಿ ಫ್ರ್ಯಾಂಕ್ ಅಂದ್ರೆ ಪ್ರೊಡ್ಯೂಸರ್ ನಾವು ಇದನ್ನು ಪ್ಯಾನ್ ಇಂಡಿಯಾ ಅಂತ ನಾವು ಟ್ರೀಟ್ ಮಾಡಿಲ್ಲ, ಒಂದು ಒಳ್ಳೆ ಕನ್ನಡ ಸಿನಿಮಾ ಅಂತ ಟ್ರೀಟ್ ಮಾಡಿದೆ. ಬಟ್ ಯಾರ್ಯಾರು ಫುಟೇಜಸ್ ನೋಡಿದ್ರು ಫಸ್ಟ್ ನಾವು ತಗೊಂಡೋಗಿ ಏನೇಕ್ ಆಗಿರ್ಬೋದು, ಅಲ್ಲಿಂದ ಡಬ್ಬಿಂಗ್ ಸುರೇಶ್ ಅವ್ರಿರ್ಬೋದು, ಎಲ್ಲರೂ ನೋಡಿದವರು ಇಲ್ಲ ಇದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಬೇಕು. ಪ್ಯಾನ್ ಇಂಡಿಯಾ ಎಲ್ಲ ಕಡೆ ಹೋಗ್ತಿಲ್ಲ, ನಾವು ಕನ್ನಡ ಮತ್ತು ತೆಲುಗು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಸೊ ಆಗಬೇಕು ಅಂತ ಅವ್ರ ಆಸೆ ಮಾಡ್ಕೊಂಡ್ರೆ, ಸೊ ಅದಕ್ಕೆ ಮತ್ತೆ ಪ್ರೊಡ್ಯೂಸರ್ ನೀರು ಇರ್ತದೆ. ಸೊ ಹಾಗಾಗಿ ನಾವು 2 ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡ್ತಾ ಇದೀವಿ. ಇಲ್ಲ ಅದು ಕಣ್ಣು ಹುಡುಗಿ ಅದು ಬಿಟ್ಟು ಇನ್ನು ಪೋಸ್ಟರ್ ಡಿಸೈನರ್ ಅಶ್ವಿನ್ ಪಾಪ ಅವರು ಎಫೆಕ್ಟಿವ್ ಆಗಿ ಮಾಡ್ತಾರೆ. ಮತ್ತೆ ಪಬ್ಲಿಸಿಟಿ ಹರೀಶ್ ಅರಸ್ ಇರ್ಬೋದು, ಪ್ರತಿಯೊಬ್ಬರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಗತವಾಗ ನಾನು ಫುಲ್ ಪ್ರಾಜೆಕ್ಟ್ ನೋಡಿದ್ರಿಂದ ನನಗೆ ಅಂದ್ರೆ ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಆ ರೀತಿ ತುಂಬಿದೆ ನನ್ನೊಳಗೆ. ಸೊ ಈ ಟೀಸರ್ ಅಂದ್ರೆ ಜಸ್ಟ್ ಅರ್ಜೆಂಟ್ ಕ್ಲಿಕ್ ಮಾಡಿ ಇದನ್ನೇ ಬಿಟ್ಟಿದ್ವಿ. ಬಟ್ ಗ್ಯಾರಂಟಿ ತುಂಬ ಒಳ್ಳೆ ಫುಟೇಜಸ್ ನಮ್ಮ ಹತ್ರ ಇದೆ. ಸೊ ಸಿನಿರಸಕ್ಕೆ ಬೇರೆ ಥರದ್ದೇ ಸಿನಿಮಾ ಅನಿಸುತ್ತೆ. ಅಟ್ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಇದೆ, ಎಮೋಷನ್ಸ್ ಇದೆ. ಆಚೆ ಬರ್ತಾ ಒಂದಷ್ಟು ಮಾತಾಡ್ತಾರೆ, ಆಚೆ ಬಂದಮೇಲೂ ಸಿನಿಮಾ ರಿಪೀಟ್ ಆಡಿಯನ್ಸ್ ಕೇಳೋಂಥ ಸಿನಿಮಾ ಅನ್ಸುತ್ತೆ. ಸೊ ನಂಗೆ ತುಂಬ ನಂಬಿಕೆ ಇದೆ, ಗೆಲ್ಬೇಕು ಈ ಸಿನಿಮಾ. ಸೊ ಈ ಟೀಸರ್ ಒಂದು ಅಗಳು ಅನ್ನೋದು ಅರ್ಧ ಅಷ್ಟೇ, ಒಂದು ಅಗಳು ಇಲ್ಲ ಅಂತ ಅಷ್ಟು ಕಾದಿದೆ ಸಿನಿಮಾದಲ್ಲಿ. ಎಫೆಕ್ಟ್ಸ್ ಆಗಿರ್ಬೋದು, VFX ಆಗಿರ್ಬೋದು, ಹಾಗೂ ಪರ್ಫಾರ್ಮೆನ್ಸ್ ಆಗಿರ್ಬೋದು, ವಿಜೃಂಭಣೆ ಆಗಿರ್ಬೋದು ಅಂತ ಹೇಳ್ತಿದ್ದೀರಾ. ಸೊ ಸಿಂಪಲ್ ಸುನಿ ಅವರಲ್ಲ, ಇನ್ನೊಂದು ಎಕ್ಸ್ಪೆನ್ಸಿವ್ ಸುನಿ ಅವರು ಅದು ಹೇಳೋಕ್ಕೂ ಹೆದರ್ಕೊಂತ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಂದಿರೋ ಎಲ್ಲ ಪತ್ರಕರ್ತರಿಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ದಿವಂಗತ ಎಸ್.ಎಲ್. ಭೈರಪ್ಪ ಅವರ ಆತ್ಮಕ್ಕೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೇಳ್ಕೊಂತ ಬಂದಿರುವಂತ ಎಲ್ರಿಗೂ ನಮಸ್ಕಾರ. ಗೊತ್ತಿಲ್ಲ, ಒಂಥರ ತಮಾಷೆ ಅನಿಸ್ತಿದೆ, ಆಶ್ಚರ್ಯನೂ ಆಗ್ತಾ ಇದೆ. ಯಾವುದೋ ಒಂದು 18-20 ಮನೆ ಇರುವಂತಹ ಒಂದು ಮಜರೆ ಗ್ರಾಮದಿಂದ ಬಂದಿರುವಂತಹ ಕುಟುಂಬ, ಆ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ ಸರ್ಕಾರಿ ಶಾಲೆಯಲ್ಲಿ ನಟನೆ ಮಾಡಿಕೊಂಡು ಏಕಪಾತ್ರಾಭಿನಯಗಳನ್ನ ಮಾಡಿಕೊಂಡು ನಂತರದ ದಿನಗಳಲ್ಲಿ ಬೆಳೆದ ಮೇಲೆ ಬೀದಿ ನಾಟಕಗಳನ್ನ ಮಾಡಿಕೊಂಡು ಡ್ರಾಮಾಗಳು ಮಾಡಿಕೊಂಡು ಶಾರ್ಟ್ ಸಿನಿಮಾಗಳು ಮಾಡಿಕೊಂಡು ಇಷ್ಟು ದೊಡ್ಡ ವೇದಿಕೆ ಗತ ವೈಭವದಂಥ ಸಿನಿಮಾದಲ್ಲಿ ಒಂದು ಪಾತ್ರ ಸಿಂಪಲ್ ಸುನಿ ಸರ್ ಅಂತ ಒಬ್ಬ ದೊಡ್ಡ ನಿರ್ದೇಶಕ ಕೈ ಕೆಳಗಡೆ ಕೆಲಸ ಮಾಡುವಂಥ ಒಂದು ಅವಕಾಶ. ಇದೆಲ್ಲ ಬಹುಶಃ ಪೂರ್ವಜನ್ಮದ ಪುಣ್ಯ ಅಂತ ಹೇಳಬೇಕು, ಅಥವಾ ತಂದೆ ತಾಯಿ ನಮ್ಮ ಪೂರ್ವಜರು ಮಾಡುವಂಥ ಪುಣ್ಯದ ಫಲ ಅಂತ ಹೇಳಬೇಕು, ಯಾವುದೋ ದೇವರದು ಅನುಗ್ರಹ ಅಂತ ಹೇಳಬೇಕು, ಅಥವಾ ನಮ್ಮ ಪರಿಶ್ರಮ ಅಂತ ಹೇಳಬೇಕು ನನಗೆ ಗೊತ್ತಿಲ್ಲ. ಆದರೆ ಬಹಳ ಸಂತೋಷನೂ ಆಗ್ತಾ ಇದೆ, ಆಶ್ಚರ್ಯನೂ ಆಗ್ತಾ ಇದೆ. ಬಹುಶಃ ನನಗೂ ಜ್ಞಾಪಕ ಇದೆ, ಶಾಲೆಯಲ್ಲಿ ಹೋಗ್ತಾ ಇದ್ದೆ, ಕ್ಷೌರದ ಅಂಗಡಿಯಲ್ಲಿ ಎಲ್ಲರೂ ಒಂದು ಚಿತ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಸಾಕಾಗಿ ಬಂದೆ ಗುರು, ಯಾರೋ ಡೈಲಾಗ್ಸು ಸಿಂಪಲ್ ಒಂದು ಸ್ಟೋರಿ ಅಂತ ಸಿನಿಮಾ ಹೆಸರು ನೋಡಿ ಟೈಟಲ್ ಆಗಿಟ್ಟವನೆ ಅಂತ ಮಾತಾಡ್ತಾ ಇದ್ದಾಗ ಅವಾಗ ಏನು ಅಂತ ನೋಡಿದ್ದೆ. ಇನ್ನು ಶಾಲೆಗೆ ಹೋಗುವಂಥ ಸಂದರ್ಭ, ತುಂಬಾ ಚೆನ್ನಾಗಿದೆ ಡೈಲಾಗ್ಸ್ ಅಂತ ಹೇಳಿದ್ರು, ಯಾವುದು ಅರ್ಥ ಆಗಿರಲಿಲ್ಲ ಅವಾಗ. ಆ ಸಿನಿಮಾ ಡೈಲಾಗ್ ಅರ್ಥ ಮಾಡಲು ತುಂಬಾ ವರ್ಷ ಹಿಡಿಯಿತು. ಅದಾದ ನಂತರ ಅಭಿನಯ ಶಾಲೆಯಲ್ಲಿ ತರಬೇತಿಲಿ ನಮ್ಮ ಶಿಕ್ಷಕರು ಬಂದು ಚರ್ಚೆ ಮಾಡ್ತಾ ಇದ್ರು. ಒಂದು ಸಿನಿಮಾ ಶೂಟಿಂಗ್ ಹೋಗಿದ್ದೆ ಮೊನ್ನೆ, ನನಗೊಂದು ಪಾತ್ರ ಕೊಟ್ಟಿದ್ರು, ತಂದೆ ಪಾತ್ರ. ಅದರಲ್ಲಿ ಒಬ್ಬ ಹೊಸ ಹುಡುಗನ ಲಾಂಚ್ ಮಾಡ್ತಿದ್ದಾರೆ. ಸಿನಿಮಾ ಹೆಸರು ಬಜಾರ್ ಅಂತ. ಡೈರೆಕ್ಟ್ರು ಸಿಂಪಲ್ ಸುನಿ, ಚೆನ್ನಾಗಿ ಹುಡುಗ ರೆಡಿ ಆಗಿದ್ದ. ಅವ್ರ ಡೈರೆಕ್ಟ್ರು ಅವ್ರು ಲಾಂಚ್ ಮಾಡಿದ್ರೆ ಸುಮ್ಮನೆ ಅಂತಿಂತ ಮಾಡಲ್ಲ ಅಂತ ಚರ್ಚೆ ಆಗ್ತಾ ಇತ್ತು. ನಮ್ಮ ಶಿಕ್ಷಕರು ಹೇಳ್ತಿದ್ದನ್ನು ನಾವೆಲ್ಲ ಕೇಳ್ತಾ ಇದ್ವಿ. ಅವಾಗ ಅನ್ಕೊಂತ ಇದ್ದೀನಿ,
ಸಿಂಪಲ್ ಸುನಿ ನಾನು ಲಾಂಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ. ಏನೋ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ. ತುಮಕೂರಿನಲ್ಲಿ ಸುಮಾರು 8-9 ವರ್ಷಗಳ ಹಿಂದೆ ಒಂದು ಚರ್ಚೆ, ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಮ್ಮ ತುಮಕೂರು ಹುಡುಗಿ ಆ್ಯಕ್ಟ್ ಮಾಡಿದಾರಂತೆ, ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಅಂತ ಚರ್ಚೆ. ಸೊ ಇವತ್ತು ಅದೇ ಹುಡುಗಿ ಜೊತೆ ನಾನು ಆ್ಯಕ್ಟ್ ಮಾಡುವಂಥ ನನಗೆ ಅವಕಾಶ. ಇದೆಲ್ಲ ನೋಡಿದ್ರೆ ಇನ್ನೂ ನನಗೆ ನನ್ನ ಸ್ನೇಹಿತರ ಜೊತೆ ಥಿಯೇಟರ್ಗೆ ಹೋಗಿ ರಂಗಿತರಂಗ ಸಿನಿಮಾನ ನೋಡಿದಂತ ನೆನಪಿದೆ. ಅದರ ಛಾಯಾಗ್ರಾಹಕರು ವಿಲಿಯಂ ಡೇವಿಡ್ ಸರ್, ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ. ನಮ್ಮ ಫ್ರೆಂಡ್ಸು ಒಂದು ಹಾಡನ್ನ ಕೇಳಿಸಿದ್ರು, ಯಾವುದೋ ಗಣೇಶ್ ಸರ್ಗೆ ಒಂದು ಹಾಲಿವುಡ್ ಬೀಟ್ಸ್ ಥರ ಯಾವುದೋ ಒಂದು ಸಾಂಗ್ ಕೊಟ್ಟಿದ್ದಾನೆ ಮ್ಯೂಸಿಕ್ ಡೈರೆಕ್ಟರ್, ಸಕಾಲಾಗಿದೆ ಕೇಳಿಸ್ಕೊ ಅಂತ. ಖುಷ್ ಖುಷ್ ಅಂತ ಹಾಡು ನನಗೆ ತುಂಬ ಇಷ್ಟ. ಅದೇ ಸಂಗೀತ ನಿರ್ದೇಶಕರು ಜುಡಾ ಸ್ಯಾಂಡಿ ಸರ್ ಅವರ ಬೆಸ್ಟ್ ವರ್ಕು ಗತವೈಭವದಲ್ಲಿದೆ. ಸೊ ಹೀಗೆ ನಾನು ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟ್ ಇದೆ. ಅಂದ್ರೆ ಇದೆಲ್ಲ ಏನಕ್ಕೆ ಹೇಳಿದೆ ಅಂದ್ರೆ, ನಾವೇನೋ ಒಂದು ಕನಸನ್ನ ನಿಜವಾಗ್ಲೂ ಕಂಡ್ರೆ, ಇಫ್ ಯು ರಿಯಲಿ ವಾಂಟ್ ಸಮಥಿಂಗ್ ಬೈ ಯುವರ್ ಹಾರ್ಟ್, ದ ಎಂಟೈರ್ ಯೂನಿವರ್ಸ್ ಕನ್ಸ್ಪೈರ್ಸ್ ಇನ್ ಯುವರ್ ಫೇವರ್ ಅಂತ ಎಲ್ಲೋ ಕೇಳಿದ್ರು, ಎಲ್ಲೋ ಓದಿದ್ದೆ. ನಿಜವಾಗ್ಲೂ ಮನಸ್ಸಾದ್ರೆ ಏನೋ ಒಂದು ಬೇಕು ಅಂತಿದ್ರೆ ಇಡೀ ವಿಶ್ವ ನಮ್ಮ ಜೊತೆ ಕೈ ಜೋಡಿಸಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ಸಾಕ್ಷಿ, ಗತವೈಭವನೇ ಅದಕ್ಕೆ ಸಾಕ್ಷಿ. ನಾವು 2020 ಮೇ 12ಕ್ಕೆ ನಾನು ಮತ್ತು ನಮ್ಮ ನಿರ್ದೇಶಕರು ಸಿನಿಮಾ ಮಾಡೋಣ ಅಂತ ಹೇಳಿ ನಿರ್ಧಾರ ಆಗಿದ್ದು, ಅದಾದ ನಂತರ 1.5 ವರ್ಷಗಳ ಕಾಲ ಸುಮಾರು 18-20 ಸ್ಕ್ರಿಪ್ಟ್ಗಳು ನಾವು ಕೇಳಿರ್ಬೋದು. ಚೆನ್ನೈಯಿಂದ ಯಾವುದೋ ಒಂದು ತಂಡ, ಹೈದರಾಬಾದ್ ಒಂದು ತಂಡ, ಇವ್ರದೊಂದು ತಂಡ, ಎಲ್ಲರೂ ಕಥೆ ಬರೆಯೋದಕ್ಕೆ ತಂಡಗಳು ಕಟ್ಟಿ ನಾವು ಕಥೆಗಳು ಕೇಳೋದು ತಿಂಗಳ ಒಂದೊಂದು ಕಥೆಗಳು ಕೇಳೋದು. ನನಗೆ ಒಂದೇ ಒಂದು ಸುನಿ ಸರ್ ಹತ್ರ ಒಂದು ನಾನು ಅವ್ರೇನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂದ್ರೆ, ಸರ್ ಸುನಿ ಅಂದ್ರೆ ಎಲ್ಲರೂ ಜ್ಞಾಪಕ ಮಾಡ್ಕೊಳ್ಳೋದು ಸಿಂಪಲ್ ಆದ ಒಂದು ಸ್ಟೋರಿ ಸರ್. 10 ವರ್ಷ ಆಯ್ತು ಅನ್ಸುತ್ತೆ. ಇನ್ನು ಮೇಲೆ ಸುನಿ ಅಂತಂದ್ರೆ ಜನ ಇನ್ಯಾವುದೋ ಬೇರೆ ಒಂದು ಸಿನಿಮಾ ನಾಪ್ಸ್ಕೋಬೇಕು ಸರ್, ಆ ಥರದ ಒಂದು ಸಿನಿಮಾ ನೀವು ಮಾಡ್ಬೇಕು ಸರ್, ಅದು ನನ್ನ ಜೊತೆನೇ ಆಗಿರ್ಬೇಕು ಅನ್ನೋದು ನನ್ನ ಸ್ವಾರ್ಥ ಸರ್. ಅದು ನನ್ನ ಸ್ವಾರ್ಥ ಅಂತ ನಾವು ಮುಂಚೆನೆ ಹೇಳಿದ್ವಿ. ಸೊ ಆ ಪ್ರಯತ್ನದಲ್ಲೇ ನಾವು ಸ್ಕ್ರಿಪ್ಟ್ಗಳನ್ನ ಕೆಲಸ ಮಾಡ್ತಾ ಇದ್ವಿ. ಈ ಮಧ್ಯೆ ಒಂದು ಲಾಂಚ್ ವಿಡಿಯೋ, ಹೀರೋ ಲಾಂಚ್ ವಿಡಿಯೋ ಅಂತ ಒಂದು ಶೂಟ್ ಮಾಡ್ಕೊಂಡು ಕೂಡ ಬಂದ್ವಿ. ಆ ಹೀರೋ ಲಾಂಚ್ ವಿಡಿಯೋ ನೋಡಿದ್ಮೇಲೆ ಸುನಿ ಸರ್ 18 ಸ್ಕ್ರಿಪ್ಟ್ ರೀಡಿಂಗ್ ಆದಮೇಲೆ, ಆಯ್ತಪ್ಪ ಒಂದು ಸ್ಕ್ರಿಪ್ಟ್ ಇದೆ, ಅದ್ರಲ್ಲಿ 4 ಶೇಡ್ ಬರುತ್ತೆ, ಯಾವುದೇ ಕಾರಣಕ್ಕೂ ಹೊಸ ಕಲಾವಿದರು ಮಾಡಕ್ ಸಾಧ್ಯನೇ ಇಲ್ಲ, ಒಬ್ಬ ನುರಿತ ಕಲಾವಿದನೇ ಆಗಿರ್ಬೇಕು ಅದನ್ನ ಮಾಡೋದಕ್ಕೆ. ಆದ್ರೆ ನಿಮ್ ಹೀರೋ ಲಾಂಚ್ ವಿಡಿಯೋ ನಾನು ನೋಡಾದ್ಮೇಲೆ ನನಗೆ ನಿಮ್ಮ ಕಾನ್ಫಿಡೆನ್ಸ್ ಇದೆ ನೀನು ಮಾಡ್ತೀಯ ಅಂತ. ಇದು ನನ್ನ ಬ್ಯಾನರ್ಲೇ ಮಾಡಿ ನಾನೇ ಇದನ್ನ ಪ್ರೊಡಕ್ಷನ್ ಮಾಡಿ ನಾನು ಮಾಡಬೇಕು ಅಂದಿತ್ತು. ಯಾಕೆಂದ್ರೆ ಇದು 100% ಶೋರ್ಟ್ ಶಾರ್ಟ್ ಹಿಟ್ ಸಬ್ಜೆಕ್ಟ್. ಇದನ್ನ ಮಾಡಿ ಅದ್ರ ಬಗ್ಗೆ ನಾನು ಮನೆ ಕಟ್ಟಬೇಕು ಅದು ಇದು ಅಂತ ಏನೋ ಪಾಪ ಅದ್ರ ಬಗ್ಗೆ ಬಹಳ ಕನಸಿಟ್ಕೊಂಡಿದ್ರು ನಿರ್ದೇಶಕರು. ಸೊ ನನ್ನ ಕನಸಿನ ಸಬ್ಜೆಕ್ಟ್ ಇದನ್ನು ಈ ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಿ ರೈಟಿಂಗ್ ಕೊಟ್ಟರು. ಅಂತಂತ ದೊಡ್ಡ ದೊಡ್ಡ ರೈಟರ್ಸು ಹೈದರಾಬಾದ್, ಚೆನ್ನೈ ಎಲ್ಲ ರೈಟರ್ಸ್ಗಳು ಹೇಳಿದಂಥ 18 ಕಥೆಗಳು ಅಷ್ಟು ವರ್ಷಗಳ ಕಾಲ 1.5 ವರ್ಷ ಓಕೆ ಆಗಿದ್ದಿರುವಂಥದ್ದು ಇವರು ಒಂದೇ ರೀಡಿಂಗಿಗೆ ಗತವೈಭವ ಕತೆ ಫೈನಲ್ ಆಯ್ತು, ಲಾಕ್ ಆಯ್ತು. ಸೊ ಅಲ್ಲಿಗೆ ಇದೇ ಮಾಡುವಂಥ ನಿರ್ಧಾರ ಆಗಿ ಕೆಲಸ ಪ್ರಾರಂಭ ಆಯಿತು. ಅದು ಐ ಥಿಂಕ್ 2021 ವರ್ಷಾಂತ್ಯಕ್ಕೆ ಆಗಿದ್ದಂಥದ್ದು. ಅದಾದ ನಂತರ 2022 ಫೆಬ್ರವರಿ 28ಕ್ಕೆ ನಿಮ್ಗಳ ಮುಂದೆ ನಾವು ಹೀರೋ ಲಾಂಚ್ ವಿಡಿಯೋನ ಬಿಡುಗಡೆ ಮಾಡಿದ್ವಿ. ಮತ್ತೆ ಅದೇ ವರ್ಷ ಶೂಟಿಂಗ್ ಪ್ರಾರಂಭ ಆಯಿತು. ಮೋರ್ ದೆನ್ 100 ಡೇಸ್ ಆಫ್ ಶೂಟ್, 100 ದಿನಗಳಿಗಿಂತ ಹೆಚ್ಚು ನಾವು ಶೂಟಿಂಗ್ ಮಾಡಿದ್ವಿ. ಬೇರೆ ಬೇರೆ ಶೇಡ್ಸ್ ಮಂಗಳೂರಿನಲ್ಲಿ, ಕುಂದಾಪುರದಲ್ಲಿ ಮತ್ತು ಕಾರೈಕೂಡಿಯಲ್ಲಿ. ಒಂದು ಬಹಳ ಮುಖ್ಯವಾದ ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ಶಾರ್ಟ್ ಇನ್ ಪೋರ್ಚುಗಲ್. ಅಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಅವರ ರೆಪ್ಲಿಕಾ ಶಿಪ್, 400-500 ವರ್ಷದಿಂದ ಅವರೇನು ಉಪಯೋಗಿಸಿದ್ರು ಅದರ ಶಿಪ್ನ ರೆಪ್ಲಿಕಾ ಮಾಡಿ ಒಂದು ಶಿಪ್ ಇಟ್ಟಿದ್ದಾರೆ. ಅದು ಒಂದು ಸಣ್ಣ ಒಂದು ಐಲ್ಯಾಂಡ್ ಅಲ್ಲಿ, ಸಣ್ಣ ಒಂದು ದ್ವೀಪದಲ್ಲಿತ್ತು.
ಸೊ ಅದನ್ನ ಹುಡುಕಿ ನಾವು ಟ್ರ್ಯಾಕ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡ್ಬಂದ್ವಿ. ಅಲ್ಲಿ ಶೂಟ್ ಮಾಡೋದಕ್ಕೆ ಎಲ್ಲವನ್ನೂ ಲಿಸ್ಬನ್ನಿಂದ ಸಣ್ಣ ಪುಟ್ಟದ ಲಿಸ್ಬನ್ನಿಂದ ತರಿಸ್ಬೇಕಿತ್ತು. ಅದೊಂದು ಸಣ್ಣ ದ್ವೀಪ ಅಷ್ಟೇ. ಸೊ ಅದರದ್ದೇ ಆದಂಥ ಚಾಲೆಂಜಸ್ಗಳಿತ್ತು. ಅದಾದ ನಂತರ ತುಂಬ VFX ಇರುವಂಥ ಪೋರ್ಷನ್ ಇದೆ. ಅವರು ಹೇಳಿದ ಹಾಗೆ 1 ಗಂಟೆಗಳ ಕಾಲ VFX ಬರುತ್ತೆ ಸಿನಿಮಾದಲ್ಲಿ. ಇದೆಲ್ಲ ಕಾರಣಗಳಿಂದ ಸಿನಿಮಾಗೆ ಅದೇ ಕೆಲಸ, ಅದರದೇ ಆದಂಥ ಸಮಯ ಅದು ಹಿಡಿತು. ಬಟ್ ಮೊದಲು ಏನೋ ಅಂದ್ಕೊಂಡು ಶುರು ಮಾಡಿರ್ತೀವಿ, ಆಮೇಲೆ ಮತ್ತೇನೋ ಆಗಿರುತ್ತೆ. ಇದು ಹಾಗೆ ಆಯಿತು, ಆದರೆ ಸ್ವಲ್ಪ ಬೇರೆ ಥರ. ಮೊದಲು ನಾವು ಯಾವ ಥರದ ಸಿನಿಮಾ ಮಾಡಬೇಕು, ಏನು ಮಾಡಬೇಕು ಅಂದ್ಕೊಂಡಿದ್ವೋ, ಇವತ್ತು ಸಿನಿಮಾ ನೋಡಿದಾಗ ಇದೆಲ್ಲ ನಮ್ಮ ನಿರೀಕ್ಷೆಗೂ ಮೀರಿದಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅನ್ನೋದು ನಮಗೆ ಆ ಖುಷಿ ಇದೆ. ಸಿನಿಮಾ ಮುಗಿಸಾದ ಮೇಲೆ ಆ ಖುಷಿ ಇದೆ ನಮಗೆ. ಆ್ಯಂಡ್ ಈ ಸಿನಿಮಾನ ಈ ಮಟ್ಟಕ್ಕೆ ಮಾಡುವಂಥ ಶಕ್ತಿ ನನಗಂತೂ ನನಗೆ ಎಷ್ಟೋ ಸಲ ಅನ್ಸುತ್ತೆ, ನನ್ನ ಸಿನಿಮಾನ ಇದು ನಮಗೆ ಇಷ್ಟು ಚೆನ್ನಾಗಿರೋ ಸಿನಿಮಾ ಮಾಡೋ ಶಕ್ತಿ ನಮ್ಗಿದೆಯಾ ಅಂತ. ಕೆಲವು ಸಿನಿಮಾಗಳು ಅಣ್ಣವ್ರು ಯಾವಾಗಲೂ ಹೇಳ್ತಿದ್ರು, ಸಿನಿಮಾಗೆ ಏನ್ ಬೇಕು ಅದೇ ತಗೊಳತ್ತಪ್ಪ ಅಂತ. ಹಾಗೆ ಈ ಸಿನಿಮಾಗೆ ಏನ್ ಬೇಕೋ ತಾನೇ ಇದು ತಗೊಂತಾ ಹೋಯ್ತು. ಇಷ್ಟು ಜರ್ನಿಯಲ್ಲಿ ನಾನು ಒಂದು ಮಾತು ಇವತ್ತು ಹೇಳ್ತೀನಿ. ಈ ಮಾತನ್ನ ಸಿನಿಮಾ ರಿಲೀಸ್ ಆದ್ಮೇಲೆ ಮಾಧ್ಯಮದಲ್ಲಿ ಕೆಲವರು ನೀವು ಅದನ್ನ ಗುರುತಿಸಿ ನನಗೆ ಹೇಳ್ತೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು, ನಿರ್ದೇಶಕರ 10 ಸಿನಿಮಾಗಳು ರಿಲೀಸ್ ಆಗಿದೆ ಸಿಂಪಲ್ ಸುನಿ ಸರ್ದು. ಅವರ 10 ಸಿನಿಮಾಗಳಿಗಿಂತ ಇದು ಬೆಸ್ಟ್ ಸಿನಿಮಾ ಅಂತ ಹೇಳಿ ಒಂದು ಹೇಳ್ತೀರಾ ನೀವು ಸಿನಿಮಾ ರಿಲೀಸ್ ಆದ್ಮೇಲೆ, ಮೊದಲನೇದು. ಎರಡನೇದು, ಆಶಿಕ್ ಅವ್ರದ್ದು 19 ಸಿನಿಮಾ ರಿಲೀಸ್ ಆಗಿದೆ, ಇದು 20ನೇ ಸಿನಿಮಾ. ಅವರ ಬೆಸ್ಟ್ ಎಲ್ಲ ಸಿನಿಮಾಗಳಲ್ಲೂ ಆಶಿಕಾ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ, ತುಂಬಾ ಮುದ್ದಾದ ಹುಡುಗಿ, ಬಹಳ ಸೊಗಸಾಗಿ ಕಾಣ್ತಿದ್ದಾರೆ ಸ್ಕ್ರೀನ್ ಮೇಲೆ ಅಂತ ಹೇಳ್ತಿದ್ರು. ಬಟ್ ಈ ಸಿನಿಮಾದಲ್ಲಿ ಅವರು ಸೊಗಸಾಗಿ ಕಾಣೋದ್ರ ಜೊತೆಗೆ ಬಹಳ ಉತ್ತಮವಾದಂಥ ಅಭಿನಯ ಅವರು ಮಾಡಿದ್ದಾರೆ. ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಅವ್ರು 20ನೇ ಸಿನಿಮಾದಲ್ಲಿ ಅದನ್ನ ನಿಖರವಾಗಿ ಹೇಳಬಲ್ಲೆ. ಇದ್ರ ಜೊತೆಗೆ ನಮ್ಮ ಜೂಡ್ ಅಸೆಂಡಿ ಸರ್ ಅವರು 27 ಚಿತ್ರಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂಥವ್ರು. ಅವರ ಬೆಸ್ಟ್ ವರ್ಕ್ ಈ ಸಿನಿಮಾದಲ್ಲಿದೆ. ಅದ್ರ ಜೊತೆಗೆ ವಿಲಿಯಂ ಡೇವಿಡ್ ಸರ್ 6 ಸಿನಿಮಾಗಳು ಅವ್ರದ್ದು ಬಿಡುಗಡೆ ಆಗಿರುವಂಥದ್ದು. ಅವರ ಬೆಸ್ಟ್ ವರ್ಕ್ ಕೂಡ ಗತವೈಭವನೇ. ನಾನು ಹೇಳಿರುವಂಥ ಮಾತನ್ನ ನೀವು ದಯವಿಟ್ಟು ಇದನ್ನು ಅಪ್ಡೇಟ್ ಕೇಳಿ. ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಈ ವಿಚಾರವಾಗಿ ನಾವು ಚರ್ಚೆ ಮಾಡೋಣ. ಒಂದು, ನಾನು ಇವ್ರಿಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೇಳ್ತಾ ಹೋದ್ರೆ ತುಂಬ ಹೆಸರುಗಳಿದ್ದಾವೆ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ದೇವಣ್ಣ ಆಗಿರ್ಬೋದು, ನಮ್ಮ ಹೇರ್ ಸ್ಟೈಲಿಸ್ಟು, ನಮ್ಮ ಮೇಕಪ್ ಅವರು, ನಮ್ಮ ಕಾಸ್ಟ್ಯೂಮ್ ದಯಣ್ಣ, ವರ್ಷಿಣಿ ಅವರು, ನಮ್ಮ ನಿರ್ಮಲ್ VFX. ಆ್ಯಕ್ಚುಲಿ ನಿರ್ಮಲ್ ಬಗ್ಗೆ ವಿಶೇಷವಾಗಿ ಹೇಳಬೇಕು, ಅವರು ದೊಡ್ಡ ದೊಡ್ಡ ಹಾಲಿವುಡ್ ಸಿನಿಮಾಗಳನ್ನ ಮಾಡ್ತಿದ್ದಂಥವ್ರು. ಒಮ್ಮೆ ಅವ್ರನ್ನ ಭೇಟಿಯಾಗಿ, ನೀವೇನಕ್ಕೆ ನಮ್ಮ ಕನ್ನಡದಲ್ಲಿ ನೀವು ಸಿನಿಮಾಗಳು ಮಾಡಬಾರ್ದು, ಎಲ್ಲೋ ಮಾಡ್ತಾ ಇದ್ದೀರಾ, ನಮ್ಮೂರಲ್ಲಿ ನಾವೇನೋ ಒಂದು ಸಾಧಿಸಿ ಇಲ್ಲಿ ಹೆಸರು ಮಾಡಬೇಕಲ್ಲ ಅಂತ ಹೇಳಿ ಒಮ್ಮೆ ಚರ್ಚೆ ಮಾಡಿದ್ವಿ. ಅವರು ಕೂಡ ಅದು ಆಸಕ್ತಿ ಇತ್ತು. ಇಲ್ಲ, ನಮಗೆ ಟೈಮು ಮತ್ತೆ ಬಜೆಟ್ ಕೊಡಬೇಕು, ಇವೆರಡು ವಿಚಾರದಲ್ಲಿ ನಮಗೆ ತೃಪ್ತಿ ಪಡಿಸಿದ್ರೆ ನಾವು ಒಳ್ಳೆ ಪ್ರಾಡಕ್ಟ್ ಮಾಡ್ತೀವಿ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳಿದರು. ಅದಾದ್ಮೇಲೆ ಅವರು ಇಂಡಿಯನ್ ಸಿನಿಮಾಗಳನ್ನ ರಾಧೇಶ್ಯಾಮು ಮತ್ತೆ ಹಲವಾರು ಚಿತ್ರಗಳನ್ನ ಮಾಡೋರು ಇಲ್ಲಿ. ಈಗ ಕನ್ನಡದಲ್ಲೂ ಕೂಡ ವಿಕ್ರಾಂತ್ ರೋಣ ಮಾಡಿದರು. ಈ ಗತವೈಭವನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಲಿ ಭಾಯ್, ನಮ್ಮ ಛಾಯಾಗ್ರಾಹಕರು ವಿಲಿಯಂ ಜಾನ್ ಡೇವಿಡ್ ಸರ್, ಅವ್ರ ಜೊತೆ ವರ್ಕ್ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದೆ. ನಾನು ನಿಜವಾಗ್ಲೂ ಹೇಳಬೇಕು, ಅವರು ಜಸ್ಟ್ ಛಾಯಾಗ್ರಹಣ ಅಲ್ಲದೆ ಓವರ್ ಆಲ್ ಸಿನಿಮಾ ನನ್ನದು, ಇಷ್ಟು ಮಾತ್ರ ನನ್ನ ಕೆಲಸ ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಇಡೀ ಸಿನಿಮಾ ನಂದು ಅನ್ನುವಂಥ ಒಂದು ಭಾವನೆಯಲ್ಲಿ ಅವರು ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ, ಎಲ್ಲವನ್ನೂ ಅವ್ರು ಅರ್ಪಿಸಿದ್ದಾರೆ ಸಿನಿಮಾಗೆ ಅಂತ ಹೇಳ್ಬೋದು. ಆ್ಯಂಡ್ ಸುನಿ ಸರ್ ಬಹಳ ಪೀಕ್ನಲ್ಲಿ ಇರುವಂತಹ, ಉತ್ತುಂಗದಲ್ಲಿರುವಂತಹ ನಿರ್ದೇಶಕರು. ಅವರ 4-5 ವರ್ಷಗಳ ಕಾಲ ಅವರು ನನಗೆ ಸಮಯ ಕೊಟ್ಟಿದ್ದಾರೆ. ಕಥೆಗೆ 2 ವರ್ಷ ಸಮಯ ಕೊಟ್ಟರು. ಈಗ ಶೂಟಿಂಗ್ಗೆ ಮತ್ತು ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳಿಗೆ 3 ವರ್ಷ ಸಮಯ ಕೊಟ್ಟರು. ಸೊ ಅವರ ಉತ್ತುಂಗದಲ್ಲಿರುವಂಥ ಸಂದರ್ಭದಲ್ಲೂ ಕೂಡ ಅವ್ರು ಇಷ್ಟು ಸಮಯ ಒಂದು ಚಿತ್ರ ಕೊಟ್ಟು ಅವ್ರು ಮಾಡುವಂಥದ್ದು. ಆ್ಯಂಡ್ ಸಣ್ಣ ಪುಟ್ಟದ್ದು ಕೂಡ ಅವರು ನಮಗೆ ಹೇಳಿಕೊಟ್ಟು, ನಾನು ಸುಮಾರು ವಿಚಾರಗಳು ಹೊಸವಾಗಿರೋದ್ರಿಂದ ನನಗೆ ಗೊತ್ತಿರೋದಿಲ್ಲ. ಆ್ಯಂಡ್ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದಲ್ಲ, ನಾವು ಸಣ್ಣೂರಿಂದ ಬಂದಿರುವಂಥವ್ರು. ಎಷ್ಟೋ ವಿಚಾರಗಳು ಅವರಿಂದ ನಾನು ಕಲ್ತಿದ್ದೀನಿ, ಕಲಿತಾ ಇದ್ದೀನಿ. ನನ್ನ ನಿರ್ದೇಶಕ ಅಷ್ಟೇ ಆಗಿಲ್ಲ, ನಾನು ಯಾವಾಗಲೂ ಹೇಳ್ತೀನಿ ಅವ್ರ ಬಗ್ಗೆ, ನನ್ನ ನಿರ್ದೇಶಕ ಗುರುಗಳು ಅಂತ ಹೇಳ್ತೀನಿ. ಸೊ ಅವ್ರು ನನ್ನ ಗುರುಸ್ಥಾನದಲ್ಲಿ ಅವರಿದ್ದಾರೆ. ಗತವೈಭವದಂಥ ಒಂದು ಸಿನಿಮಾ ನನಗೆ, ನಾನು ಮುಂದೆ 16 ಸಿನಿಮಾಗಳು ಮಾಡ್ಬೋದು, ಆದರೆ ಗತವೈಭವದಂಥ ಒಂದು ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ ನಾನು
ಕೊನೆಯವರೆಗೂ ನಿಮ್ಗೆ ಚಿರಋಣಿ ಆಗಿರ್ತೀನಿ ಸರ್. ತುಂಬ ಥ್ಯಾಂಕ್ಸ್. ಇದ್ರ ಜೊತೆ ನಮ್ಮಲ್ಲಿ ಕೆಲಸ ಮಾಡುವಂಥ ಬಹಳಷ್ಟು ಜನ ಇದ್ದಾರೆ. ಎಲ್ಲ ಕೆಲಸ ಬರೋಕ್ಕಾಗೋದಿಲ್ಲ. ಆಶಿಕ್ ಅವ್ರು ಬರೋಕ್ಕಾಗಿಲ್ಲ. ಅವರು ನಮ್ಮ ಎಡಿಟರ್ ವಿಕ್ರಾಂತ್ ರೋಣದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. DI ಕಲರಿಸ್ಟ್ ಕೂಡ ಅವರೇ ಆಗಿದ್ದಾರೆ. ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಗತವೈಭವ ಎಲ್ಲದಕ್ಕಿಂತ ಮುಖ್ಯವಾಗಿ ನವೆಂಬರ್ 14ಕ್ಕೆ ಬಿಡುಗಡೆ ಆಗ್ತಾ ಇದೆ. ಅಲ್ಲಿವರೆಗೂ ಈಗ ಅಕ್ಟೋಬರ್ ತಿಂಗಳಲ್ಲಿ ನಾವು ಬಹಳಷ್ಟು ಹಾಡುಗಳನ್ನ ಕಾಂಟೆಂಟ್ಗಳನ್ನ ರಿಲೀಸ್ ಮಾಡ್ತಾ ಹೋಗ್ತೀವಿ. ಬಂದಿದ ತಕ್ಷಣ ಹೇಳಿದ್ರು ಮಾಧ್ಯಮದವರು, ಇಲ್ಲ ನೀವು ತೆಲುಗು ತಮಿಳು ಅಂತೆಲ್ಲ ಮಾತಾಡ್ತಾ ಇದ್ರು. ಖಂಡಿತವಾಗ್ಲೂ ತೆಲುಗುವಿಂದ ನಮ್ಗೆ ಬಹಳಷ್ಟು ಕಾರ್ಯಗಳು ಬಂದಿವು. ನಮ್ಮ ಟೀಸರ್, ನಮ್ಮ ಕಾಂಟೆಂಟ್ಗಳು ಬಿಡ್ತಾ ಸೊ ಅಲ್ಲಿ ದೊಡ್ಡ ಮಟ್ಟದ ಪ್ರೊಡಕ್ಷನ್ ಜೊತೆ ಟೈಅಪ್ ಡಿಸ್ಕಷನ್ಗಳು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ತೆಲುಗುಲು ಕೂಡ ಇದು ಒಂದು ಬಿಡುಗಡೆ ಮಾಡಬೇಕು ಇದು ದೊಡ್ಡ ಮಟ್ಟದ ಅಲ್ಲೂ ಕೂಡ ಅನ್ನುವಂಥದ್ದು ಅಲ್ಲಿನ ಅಭಿಪ್ರಾಯಗಳಾಗಿದ್ದಾವೆ. ಸೊ ಅಲ್ಲೂ ಕೂಡ ಇದು ಬರುತ್ತೆ. ನನ್ನ ಒಂದು ಮಾಧ್ಯಮಗಳಲ್ಲಿ ಒಂದು ನಿವೇದನೆ ಏನಂತಂದ್ರೆ, ಇನ್ನು 50 ದಿನಗಳ ಕಾಲ ಸಿನಿಮಾ ರಿಲೀಸ್ಗೆ ಇರುವಂತಹ 50 ದಿನಗಳ ಕಾಲ ನಾವೇನು ಕಾಂಟೆಂಟ್ಗಳನ್ನ ಬಿಡುಗಡೆ ಮಾಡ್ತೀವೋ ಅದರಲ್ಲಿ ಏನಾದರೂ ಕಿಂಚಿತ್ತಾದರೂ ನಿಷ್ಠೆಯಿಂದ ನಾವು ಕೆಲಸ ಮಾಡಿದೀವಿ ಅಂತ ಅನ್ಸಿದ್ರೆ, ಅದ್ರಲ್ಲಿ ಏನಾದರೂ ಪ್ರಾಮಾಣಿಕತೆ ಅನ್ನೋದಿದೆ ಅನ್ನೋದಾದ್ರೆ, ಏನೋ ವಿಶಿಷ್ಟವಾಗಿ ಇವರು ಪ್ರಯತ್ನ ಪಟ್ಟಿದಾರಪ್ಪ, ವರ್ಷದಲ್ಲಿ 200 ಸಿನಿಮಾ ಬಿಡುಗಡೆ ಆಗುತ್ತೆ, ಅದ್ರಲ್ಲಿ ಇದು ಒಂದಲ್ಲ, ಇದ್ರಲ್ಲಿ ಏನೋ ವಿಶೇಷತೆ ಇದೆ ಅಂತ ನಿಮ್ಗೆ ಎಲ್ಲಾದ್ರೂ ಅನ್ಸಿದ್ರೆ ದಯವಿಟ್ಟು ಒಂದಿಷ್ಟು ವಿಶೇಷವಾಗಿ ನೀವು ಕೂಡ ಬೆಂಬಲ ಕೊಡಿ, ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ಈ ಸಿನಿಮಾಲಿ ಆಕ್ಚುಲಿ ಎಡಿಟ್ ಆದ್ಮೇಲೆ ಎಡಿಟ್ ಮುಂಚೆ ಹತ್ರ 1.5 ಅವರ್ CG ಇತ್ತು. ಬಟ್ ಟೈಮ್ ತುಂಬ ಜಾಸ್ತಿ ಆಗುತ್ತೆ, ಈ ವರ್ಷ ರಿಲೀಸ್ ಮಾಡೋಕ್ಕಾಗಲ್ಲ ಅನ್ನೋ ಎಡಿಟ್ ಮಾಡಿ 1 ಅವರ್. ಸೊ ಬೇರೆ ಬೇರೆ ಟೈಮ್ ಲೈನು, ಬೇರೆ ಬೇರೆ ವರ್ಡ್, ಸೊ ಕಂಪ್ಲೀಟ್ ಫ್ಯಾಂಟಸಿ ಸಿನಿಮಾ ಆಗಿರೋದ್ರಿಂದ ಎಲ್ಲ ಕ್ರಿಯೇಟ್ ಮಾಡಬೇಕಿದೆ ಅಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಗಾಗ ಸುನಿ ಸರ್ ಮುಖನೂ ನೋಡ್ತಾ ಇದ್ದಾರೆ, ಅಷ್ಟೇ ಹೇಳ್ಬೋದಾ ಇಲ್ಲ ಜಾಸ್ತಿ ಹೇಳ್ಬೋದು, ಬೇರೆ ಏನಾದ್ರು ಹೇಳ್ಬೋದು ಅಂತ ಗ್ರೀನ್ ಸಿಗ್ನಲ್ ಇದೆಯಾ ಸರ್? ಇಲ್ಲ, ಟ್ರೈಲರ್ ಸೊ ಈಗ 1.5 ನಿಮಿಷದ ಕಂಟೆಂಟ್ನ 1 ನಿಮಿಷ ಇಳಿಸಿ ಮಾತಾಡಿದ್ದೀರಾ ನೀವು, ಅಲ್ಲಿ 1.5 ಗಂಟೆ ಇದಲ್ವಾ ಆ ಥರ. ಓಕೆ ಸರ್, ನಿರ್ಮಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತವಾದಂತಹ ಪ್ರಪಂಚನ ನೀವು ಸೃಷ್ಟಿ ಮಾಡಿದ್ದೀರಾ ಅನ್ನೋ ನಂಬಿಕೆ ನಮಗಿದೆ, ಆ ಹೆಮ್ಮೆ ಚಿತ್ರತಂಡಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ದೀಪಕ್ ಅಂತ. ಸೊ ಮೂಲತಃ ತುಮಕೂರಿಂದ ಬಂದಿರೋರು. ಮೇಡಮ್ ಹೇಳ್ದಂಗೆ IT ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ. ಸೊ ಇದು ನಮ್ಮ ಮೊದಲನೇ ನಿರ್ಮಾಣ. ತುಂಬ ಕನಸು ಹೊತ್ಕೊಂಡು ಬಂದಿದ್ದೀವಿ. ತುಂಬ ಪ್ಲ್ಯಾನಿಂಗು, ತುಂಬ ಪ್ರೀತಿಯಿಂದ, ತುಂಬ ಕಷ್ಟಪಟ್ಟು ಇದನ್ನು ಮಾಡಿದ್ದೀವಿ. ಸೊ ನಿಮ್ಮ ಕಂಪ್ಲೀಟ್ ಸಪೋರ್ಟ್, ಪ್ರೋತ್ಸಾಹ, ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಇದರಲ್ಲಿ. ಮೊದಲನೇದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂವಿಲಿ ಅಂತಂದರೆ, ಸ್ವಲ್ಪ ಜನದ ಹೆಸರುಗಳು ತಗೋಬೇಕಾಗುತ್ತೆ. ಏಕೆಂದರೆ ಅವ್ರು ಇಲ್ಲ ಅಂತಂದರೆ ಈ ಮೂವಿಗಳು ಆಗ್ತಾ ಇರಲಿಲ್ಲ. ಸೊ ಮೇನ್ಲಿ ಅಂದರೆ ನಾನು ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ಸ್ ಕಡೆಯಿಂದ ಹೇಳ್ತೀನಿ. ನಮ್ಮ ದೇವು ಅಂತ ಪ್ರೊಡಕ್ಷನ್ ಮ್ಯಾನೇಜರು. ಸೊ ನಮಗೆ ಫಸ್ಟು ಬಂದಾಗ ನಮಗೆ ಈ ಫೀಲ್ಡಲ್ಲಿ ಏನು ಅಂತ ಗೊತ್ತಿರಲಿಲ್ಲ. ಸೊ ಪಾಪ ಅವರು ಬೈಲಾಸಿಂದ ಹಿಡಿದು ಕಂಪ್ಲೀಟ್ ನಮಗೆ ಡೀಟೇಲ್ಸು ಹೇಳಿ, ಯಾರಿಗೆ ಯಾವ ಥರ ಇಡಬೇಕು ಏನು ಅಂತ ಹೇಳ್ಕೊಟ್ಟು ಅಲ್ಲಿಂದ ನಮ್ಗೆ ಹೇಳ್ಕೊಟ್ಟವ್ರಿಗೆ ತುಂಬ ಥ್ಯಾಂಕ್ಸ್ ದೇವು. ಅದಾದಮೇಲೆ ನಮ್ಮ ಮಂಜಣ್ಣ ಅಂತ ಲೈಟ್ಸ್ ಇದ್ದಾರೆ, ಬಂದಿರೋ ಮಂಜಣ್ಣ ಇದ್ದಾರೆ, MCS ಅವರಲ್ಲಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಲೈಟಿಂಗ್ಸ್ ಇಲ್ಲಿ ನಾವು ಯಾವಾಗ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಒಂದೇ ಒಂದು ಲೈಟರ್ ನೋಟಲ್ಲಿ ಒಂದು ಹೇಳ್ತೀನಿ ಒಂದು ಲೈಟರ್ ನೋಟಲ್ಲಿ ಒಂದೇ ಒಂದು ವಿಷಯ ಹೇಳಬೇಕಾಗಿದೆ. ನಮ್ಮ ದೇವಲೋಕದ ಸೀಕ್ವೆನ್ಸ್ ನಡೀತಾ ಇರ್ಬೇಕಾದ್ರೆ ವಿಲಿಯಂ ಅವರು ಲೈಟಿಂಗ್ಸ್ದು ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ರು. ಅವತ್ತು ನೆಲಮಂಗಲದಲ್ಲಿ ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ನಡೀತಿತ್ತು. ಅವತ್ತು 3 ಸ್ಕೆಡ್ಯೂಲ್ ಅಂದರೆ 3 ಶೂಟಿಂಗ್ ಮಿಸ್ ಆಗಿದೆ, ಅಂದರೆ ಕ್ಯಾನ್ಸಲ್ ಆಗಿದೆ. ಯಾಕೆ ಅಂತ ನೋಡಿದ್ರೆ ಎಲ್ಲ ಲೈಟ್ಸ್ಗಳನ್ನು ಒಂದು ನೆಲಮಂಗಲದಲ್ಲಿ ಇದೆ. ವಿಲಿಯಂ ಅವರು ಅಷ್ಟು ಲೈಟಿಂಗ್ ಸೆಟ್ ಕೊಟ್ಟಿದ್ರು. ಮಂಜಣ್ಣ ಎರಡನೇ ಮಾತು ಹೇಳಿಲ್ಲ, ಪಾಪ ಬೇರೆ ಎಲ್ಲ ಕಮಿಟ್ಮೆಂಟು ಬಿಟ್ಟು ಇದಕ್ಕೋಸ್ಕರ ನಮಗೆ ಕಂಪ್ಲೀಟ್ ಲೈಟ್ಸ್ ಅಲ್ಲೇ ಇತ್ತು. ಸೊ ಅದೊಂದು ಇದು. ಅದಾದಮೇಲೆ ರಾಗಣ ಬಂದಿದ್ದಾರೆ. ಸೊ ರಾಗಣಂಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಕೊಡ್ತೀನಿ. ಇದೇ ರೀತಿ ಶಿವ ಸರ್ ಇದ್ರ ಮೇಲೆ ವರ್ಕ್ ಮಾಡಿದ್ದಾರೆ, ಉಲ್ಲಾಸ್ ಹೈದೂರ್ ಅವರು ವರ್ಕ್ ಮಾಡಿದ್ದಾರೆ, ಆಮೇಲೆ ನಮ್ಮ ಫುಡ್ ನಾಗಣ್ಣ ಅಂತ ಇದ್ದಾರೆ ಅವರು. ಸೊ ಈಚ್ ಆ್ಯಂಡ್ ಎವ್ರಿಬಡಿ. ಸೊ ಅವ್ರಿಗೆ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ ಯು. ಸೊ ಪ್ರೊಡಕ್ಷನ್ ಬಿಟ್ಟರೆ ನಾವಿವಾಗ ಟೆಕ್ನಿಕಲ್ ಆಗಿ ಮೂವಿ ಬಗ್ಗೆ ಸ್ವಲ್ಪ ಹೇಳಬೇಕಾಗುತ್ತೆ.
ಸೊ ಫಸ್ಟು ನಮ್ಮ ವಿಲಿಯಮ್ ಸರು ಸ್ವಲ್ಪ ಶೈ ನೇಚರು, ಒಂದು 3 ನಿಮಿಷದ ಮೇಲೆ ಮಾತಾಡಿಲ್ಲ. ಬಟ್ ಇವಾಗ ನಮ್ಮ ಸುನೀಲ್ ಸರ್ ಕತೆ ಎಷ್ಟು ಚೆನ್ನಾಗಿ ಮಾಡಿದಾರೋ ಅದನ್ನು ತೆರೆ ಮೇಲೆ ಕಾಣಿಸೋದಕ್ಕೆ ನಮ್ಮ ವಿಲಿಯಮ್ ಸರ್ ಕಾರಣ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ನೀವು ಟೀಸರ್ ಜಸ್ಟ್ ಅ ಗ್ಲಿಮ್ಸ್. ಸೊ ನೀವು ಮೂವಿ ನೋಡಿದ್ಮೇಲೆ ನೀವೇ ಹೇಳ್ತೀರಾ, ನಾವು ಜಾಸ್ತಿ ಹೇಳಬಾರ್ದು. ಬಟ್ ಅವ್ರ ಎಫರ್ಟು ಮತ್ತು ಅವ್ರ ಇದನ್ನು ನಾವು ಮೆನ್ಷನ್ ಮಾಡಲಿ ಅನ್ನೋ ತಪ್ಪಾಗುತ್ತೆ. ಒಂದೊಂದ್ಸಲಿ ಡಬಲ್ ಕಾಲ್ ಶೀಟ್ಸು, ಟ್ರಿಬಲ್ ಕಾಲ್ ಶೀಟ್ಸು, ಆಲ್ಮೋಸ್ಟ್ 24 hours ಎಲ್ಲ ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ವಿ ಹ್ಯಾವ್ ಟು ರಿಮೆಂಬರ್ ಹಿಮ್ ಆ್ಯಂಡ್ ಥ್ಯಾಂಕ್ ಹಿಮ್ ಫಾರ್ ಹಿಸ್ ಸಪೋರ್ಟ್. ತುಂಬ ಥ್ಯಾಂಕ್ಸ್ ವಿಲಿಯಮ್ ಸರ್. ಸೊ ವಿಲಿಯಮ್ ಸರ್ ಆದಮೇಲೆ ಜೂಡಾ ಸರ್ ಬಗ್ಗೆನೂ ಮಾತಾಡೋಕ್ಕಾಗುತ್ತೆ. ಜೂಡಾ ಸರ್ ಇಸ್ ಆಲ್ಸೋ ವೆರಿ ವೆರಿ ಟ್ಯಾಲೆಂಟೆಡ್ ಗೈ. ಇವತ್ತು ಅವರ ತಾಯಿಗೆ ಹುಷಾರಿಲ್ಲ ಅಂತ ಬರೋಕ್ಕಾಗಿಲ್ಲ. ಬಟ್ ಅವರು ಅಷ್ಟೇ ನಮಗೆ ತುಂಬ ಟೈಮ್ ಕೊಟ್ಟು, ಯಾಕಂದರೆ ಇದು ಹೇಳ್ದಂಗೆ 4 ಕಾಲಘಟ್ಟದಲ್ಲಿ ಬರುತ್ತೆ. ಹಾಗಾಗಿ ನಮ್ಮ ಸಾಂಗ್ಸ್ಗಳನ್ನು ಅಷ್ಟೇ ಮುಂದಿನ ವಾರ ನಾವು ರಿಲೀಸ್ ಮಾಡ್ತೀವಿ. ಸೊ ಅದು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ನಾನು ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ, ಅವ್ರ ಬಗ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತ. ಅವ್ರು ತುಂಬ ಟೈಮ್ ಕೊಟ್ಟು, ಎಫರ್ಟ್ ಕೊಟ್ಟು, ಖುದ್ದಾಗಿ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ 3ನೇದಾಗಿ ನಮ್ಮ ಆಶಿಕ್ ಅಂತ, ಅವರು ಎಡಿಟರು. ಅವ್ರಿಗೂ ಇವತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ. ಸೊ ಇವಾಗ ಹೆಂಗೆ ನಮ್ಮ ಸುನೀಲ್ ಸರ್ದು ಕಥೆ ಹೇಳ್ತಾರೋ ಅದನ್ನು ನಿಮಗೆ ಈ ಕಟ್ಟಿರ್ಬೋದು, ಎಡಿಟ್ ಕಟ್ಟಿರ್ಬೋದು, ಅಲ್ಟಿಮೇಟ್ಲಿ ಇಟ್ಸ್ ಅವನ್ ಟೆಕ್ನಿಷಿಯನ್ಸ್ ವರ್ಕು. ಸೊ ಆಶಿಕ್ದು ಹೇಳಬೇಕು ಅಂದರೆ ಹಿ ಈಸ್ ಆಲ್ಸೋ ಮಲ್ಟಿ ಟ್ಯಾಲೆಂಟೆಡ್. ಅಂದರೆ ನಮಗೆ ಮ್ಯೂಸಿಕ್ ಈ ಥರ ಬರಬೇಕು, ಅದೇ ಥರ ರೆಫರೆನ್ಸ್ ಕೊಟ್ಬಿಟ್ಟು ಕಟ್ ಮಾಡ್ಬಿಟ್ಟು ಕೊಡ್ತಾರೆ. ಸೊ ಒಂದೊಂದ್ಸಲ ಹೆಂಗಾಗುತ್ತೆ ಅಂತಂದರೆ ಅವ್ರ ರೆಫರೆನ್ಸ್ ಕಟ್ಟಿಗೆ ನಾವು ಅದನ್ನು ಮ್ಯಾಚ್ ಮಾಡೋಕ್ಕಾಗುತ್ತೆ ಅನ್ನೋದು ಒಂದೊಂದು ಇದಾಗುತ್ತೆ ಟೆಕ್ನಿಕಲಿಟಿ ನೀವು ನೋಡಬೇಕು ಅಂತಂದರೆ. ಸೊ ಹಿ ಈಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಐ ಥ್ಯಾಂಕ್ ಆಶಿಕ್ ಆಲ್ಸೋ ಫಾರ್ ಸಪೋರ್ಟ್. ಫೈನಲಿ ನಮ್ಮ ನಿರ್ಮಲ್ ಅವರು ಜಾಸ್ತಿ ಮಾತಾಡಲಿಲ್ಲ, 1 ನಿಮಿಷ. ಬಟ್ ಅವ್ರದ್ದು ಕೆಲಸ ತುಂಬ ತೋರಿಸ್ತಾ ಇದೆ. ಆಮೇಲೆ 1.5 ಗಂಟೆಯಿಂದ 1 ಗಂಟೆಗೆ ಇಳಿಸಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ನಮ್ಮ ಕನ್ನಡದ ಪ್ರತಿಭೆಗೆ, ಅವರು ಕನ್ನಡದಲ್ಲಿ ಓದಿ ಅಂದರೆ VFXದೇನೆ ಮಾಸ್ಟರ್ಸ್ ಮಾಡಿಬಿಟ್ಟು ಕನ್ನಡದಲ್ಲಿ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಕಂಪ್ನಿ ಕಟ್ಟಿದ್ದಾರೆ. ಬಹುಶಃ ಜಾಸ್ತಿ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಅವ್ರ ಕೆಳಗಡೆ 150 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಅಷ್ಟು ದೊಡ್ಡ ಕಂಪ್ನಿ ಅವ್ರದ್ದು. ಸೊ ತುಂಬ ಸಿನಿಮಾಗಳು ಅವ್ರು ಮಾಡ್ತಾ ಇದ್ದಾರೆ. ಈಗ ಯಾವುದಾದ್ರು ದೊಡ್ಡ ಬ್ಯಾನರ್ಸ್ಗಳಲ್ಲಿ ದೊಡ್ಡ ಸಿನಿಮಾಗಳು ಇವಾಗ ಪ್ರೆಸೆಂಟಾಗಿ ಬರ್ತಿದೆಯೋ ಅದರಲ್ಲೆಲ್ಲರದು ಅವ್ರದ್ದು ಒಂದು ಪಾರ್ಟ್ ಇದ್ದೇ ಇದೆ. ಸೊ ಆಮೇಲೆ ಅವರೊಂಥರ ಅಸೆಟ್ ಇದ್ದಂಗೆ. ಹೆಂಗೆ ಅಂತಂದರೆ ಬರೀ VFX ಅಂತಲ್ಲ, ಸೊ ಕಂಪ್ಲೀಟ್ ಬೇರೆ ಥರನೂ ಸಪೋರ್ಟ್ ಎಲ್ಲ ಕೊಟ್ಟು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ನಿರ್ಮಲ್ ಫಾರ್ ಹಿಸ್ ಸೆಲ್ಫ್ಲೆಸ್ ಎಫರ್ಟ್. ಥ್ಯಾಂಕ್ ಯು ನಿರ್ಮಲ್. ಸೊ ಅದಾದಮೇಲೆ ನಮ್ಮ ದೇವಕನ್ಯೆ ಆಶಿಕಾ ಮೇಡಮ್. ಸೊ ಅವ್ರು ಎಷ್ಟೇ ಬ್ಯುಸಿ ಇದ್ರೂ, ನಾವು ಯಾವಾಗ ಕರೆದ್ರೂ ಯಾವತ್ತೂ ಇಲ್ಲ ಅಂದಲೇ ಡೆಡಿಕೇಶನ್ ಕೊಟ್ಟು, ಅಂದರೆ ನಾನು ವಿಲಿಯಮ್ ಅವ್ರ ಬಗ್ಗೆ ಹೇಳಿದೆ, ಡಬಲ್ ಕಾಲ್ ಶೀಟು, ಟ್ರಿಬಲ್ ಕಾಲ್ ಶೀಟು ಅಂತ ಟೆಕ್ನಿಷಿಯನ್ಸಿಗೆ ಅದೊಂಥರ ಅದು ಅಭ್ಯಾಸ ಇರುತ್ತೆ. ಆಶಿಕಾ ಡೆಡಿಕೇಶನ್ ಹೆಂಗೆ ಅಂತಂದರೆ ಈವನ್ ಡಬಲ್ ಕಾಲ್ ಶೀಟ್ಸ್ ಇದ್ರೂ ಅವ್ರು ಒಂಚೂರು ಬೇಜಾರು ಮಾಡ್ಕೊಂಡಂಗೆ ನಮ್ಮ ಜೊತೆಗೆ ಅಷ್ಟು ಖುಷಿಯಾಗಿ ಒಂದು ದಿವಸ ಬೇಜಾರು ಮಾಡ್ಕೊಂಡಂಗೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಆಶಿಕಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇನ್ನು ನಮ್ಮ ಸಿಂಪಲ್ ಸುನಿ ಅವರು, ಅವ್ರ ಬಗ್ಗೆ ಹೇಳೋದೇ ಬೇಡ. ಒಂಥರ ಸ್ಟಾರ್ ಡೈರೆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ನಾವು ಅವ್ರ ಬಗ್ಗೆ ಹೇಳೋದಕ್ಕೆ ನಾನು ಚಿಕ್ಕವನಾಗ್ತೀನಿ, ಯಾಕಂದರೆ ಇನ್ನೂ ಮೊದಲನೇ ಸಿನಿಮಾ ನಂದು. ಸೊ ಅಷ್ಟು ಟ್ಯಾಲೆಂಟೆಡ್. ಅಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ, ದೇವರು ವರ ಕೊಟ್ಟಿರೆ ಹೆಂಗಿರುತ್ತೆ ಅಂದರೆ ನಮ್ಮ ಸುನಿ ಸರಿ ಕೊಟ್ಟಂಗಿರುತ್ತೆ. ಅಂದರೆ ನಾವು ಕೂಡ ಹೆಂಗೆ ಅಂತಂದರೆ ನಮ್ಮದು ಪ್ಲ್ಯಾನಿಂಗು ತುಂಬ ಎಫರ್ಟ್ ಹಾಕ್ಬಿಟ್ಟು ಮಾಡ್ತೀವಿ. ಸುನಿಯವರು ಟೀಸರ್ ನೋಡೋಲ್ಲ, ಆ ಥರ ಅವ್ರದ್ದು. ಅಂದರೆ ಇನ್ಸ್ಟೆಂಟಾಗಿ ಅವ್ರಿಗೆ ಏನೇ ಇದ್ರು ಆ ಟ್ಯಾಲೆಂಟೆಡ್ ತಕ್ಷಣ ಬರುತ್ತೆ. ಸ್ಕ್ರಿಪ್ಟಲ್ಲಿ ಇರ್ಬೋದು, ಎಕ್ಸಿಕ್ಯೂಷನಲ್ಲಿ ಇರ್ಬೋದು, ತಕ್ಷಣ ಹೇಳ್ತಾರೆ. ಸೊ ಆ ಥರ ಟ್ಯಾಲೆಂಟೆಡ್ ನಮ್ಮ ಇಂಡಸ್ಟ್ರಿಲಿ ಇರೋದು ನಮ್ಮ ಪುಣ್ಯ ಅದು. ಸೊ ಆಮೇಲೆ ಈಗ ಸಿಂಪಲ್ ಸುನಿ ಅಂದ್ಕೊಂಡೆ ಬಂದಿದ್ವಿ ಅಂದರೆ ಅಷ್ಟು ಸಿಂಪಲ್ ಅವರು. ಸೊ ಯಾವುದಕ್ಕೂ ಬೇಜಾರು ಮಾಡ್ಕೊಂಡಂಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ. ಸರ್ ತುಂಬ ಥ್ಯಾಂಕ್ಸ್ ಸರ್. ಸೊ ಫೈನಲಿ ಹೀರೋ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಸೊ ಮೇಡಮ್ ಹೇಳ್ದಂಗೆ ನಾನು ತುಮಕೂರು ಹುಡುಗ, ದುಷ್ಯಂತು ತುಮಕೂರು ಹುಡುಗನೇ. ನಾನು ಮತ್ತು ದುಷ್ಯಂತು ಆಲ್ಮೋಸ್ಟ್ 25 ವರ್ಷದಿಂದ ಜೊತೆಗಿದ್ದೀವಿ. ಸೊ ನಮ್ಮ ಮನೆ ಎದುರುಗಡೆಯಿಂದ ಬೆಳೆದ ಹುಡುಗ. ಮೇಡಮ್ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಈಗ ಅವಾಗೆಲ್ಲ ಪೆಂಡಾಲ್ ಆಗ್ತಾ ಇದ್ವಿ. ಇವಾಗ ಅಂದರೆ ನಮ್ಮ ಊರಲ್ಲಿ ಸ್ವಲ್ಪ ಜಾಗ ಕಮ್ಮಿ ಆಗಿದ್ದರಿಂದ ಪೆಂಡಾಲ್ಗಳು ಹಾಕಕ್ಕೆ ಆಗ್ತಿಲ್ಲ ಮನೆ ಮುಂದೆ. ಸೊ ಪೆಂಡಾಲ್ ಹಾಕಿದಾಗ ಬಂದು ಡ್ಯಾನ್ಸ್ ಆಡೋರು, ಆಮೇಲೆ ಸಾಂಗ್ ಹೇಳೋರು, ಆಮೇಲೆ ಅಂದರೆ ಮೋನೋ ಆಕ್ಟಿಂಗ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡೋರು. ಸೊ
ಸೊ ಅಂದರೆ ಆ ಟೈಮಲ್ಲಿ ಎಲ್ಲರೂ ಮಾಡ್ತಾರೆ, ಇವರು ಮಾಡ್ತಿದ್ರು ಅಂತ ನನಗೊಂದು ಅನಿಸ್ತಿತ್ತು. ಓಕೆ, ಟ್ಯಾಲೆಂಟ್ ಇದೆ ಹುಡುಗಗೆ, ಬಟ್ ಅದು ಓಕೆ, ಅದಾಯ್ತು. ಸೊ ಇದು ನಾನೊಂದು ಸಿನಿಮಾ ರಂಗಕ್ಕೆ ಬರೋಕ್ಕೆ ಒಂದು ಕಾರಣ ನಮ್ಮ ದುಷ್ಯಂತ್ ಅಂತಾನೆ ಹೇಳ್ತೀನಿ. ಸ್ಟೋರಿ ಒಂದು ಚಿಕ್ಕ ಸ್ಟೋರಿ ಇದೆ, ಸೊ ಹೇಳ್ಬಿಡ್ತೀನಿ ಅದೊಂದು 2 ನಿಮಿಷ ಟೈಮ್ ತೊಗೊಂಡು. ಇದು 2020 ಅನಿಸುತ್ತೆ, 2020-21 ಹಂಗೆ ಒಂದ್ಸರಿ ಡಿಸ್ಕಷನಲ್ಲಿ ಅವರು UK ವಾಪಸ್ ಬಂದಿದ್ದರು, ನಾನು ಯುರೋಪಿಂದ ವಾಪಸ್ ಬಂದಿದ್ದೆ. ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ನಾನು ನಟ ಆಗಬೇಕು, ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ನಾನು ಲಿಟ್ರಲಿ ನಕ್ಕಿದ್ದೆ. ಸೊ ನಕ್ಬಿಟ್ಟು ಏನು ತಮಾಷೆ ಮಾಡ್ತಿದ್ದೆ. ಸೊ ನಟ ಆಗಬೇಕು, ಹೀರೋ ಆಗಬೇಕು ಅಂತಂದರೆ ಅದಕ್ಕೆ ತುಂಬ ಪ್ರಿಪ್ರೇಷನ್ ಬೇಕು, ಹೊಸ ಫೀಲ್ಡ್ ಅದೆಲ್ಲ ಎಲ್ಲರಿಗೂ ಆಗಲ್ಲ. ಆಮೇಲೆ ಇವಾಗೆಲ್ಲ ಟ್ಯಾಲೆಂಟ್ ಇಲ್ದಲ್ಲೇ ಆಗಲ್ಲ. ಸೊ ನೋಡಿದ್ದೆ, ಅಂದರೆ ಸ್ಕೂಲಲ್ಲಿ ಮಾಡ್ತಿದ್ದಿದ್ದಲ್ಲ, ಬಟ್ ಆ ಟ್ಯಾಲೆಂಟ್ ನಾವು ನೋಡಿದ್ರೆ ನಾವು ಒಂದು ಬಿಡೋಕ್ಕಾಗಲ್ಲ. ಸೊ ಅದು ಮೋಸ್ಟ್ಲಿ ಅವರಿಗೆ ಅಫೆಂಡ್ ಆಗಿದ್ದಿಲ್ಲೋ ಗೊತ್ತಿಲ್ಲ, ಇವತ್ತು ನಾನು ಕೇಳಿಲ್ಲ ಯಾವತ್ತೂ, ಮೋಸ್ಟ್ಲಿ ಅಫೆಂಡ್ ಆಗಿರ್ಬೋದು. ಸೊ ಅದಕ್ಕೆ ಏನಾಯ್ತು ಅಂತಂದರೆ ಒಂದು 2-3 ವೀಕ್ಸ್ ಬಿಟ್ಟು ಬೆಂಗಳೂರಲ್ಲಿ ಅಣ್ಣ ಒಂದು ನಿಮಿಷ ಸ್ವಲ್ಪ ಕೆಲಸ ಇದೆ ಬಂದ್ವಿ ಅಂತ ಕರೆದ. ಸೊ ಎಲ್ಲಿ ಅಂತ ನೋಡಿದ್ರೆ ಒಂದು ಆ್ಯಕ್ಟಿಂಗ್ ಸ್ಕೂಲು. ಸೊ ಅಲ್ಲಿ ಹೋದಾಗ ಒಂದು ಮಿಶ್ರ ಏನಂತ ಅದಕ್ಕೆ ಮಿಕ್ಸಡ್ ಎಮೋಷನ್ಸ್ದು ಒಂದು ಭಾಗ, ಅಂದರೆ ಇದನ್ನು ಅಭ್ಯಾಸ ನಡೀತಾ ಇತ್ತು. ಒಂದು 15-16 ಜನ ಟ್ಯಾಲೆಂಟೆಡ್ ಎಲ್ಲ ಕೆಲಸ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ನೋಡ್ತಾರೆ. ಕೊನೆಗೆ ಒಂದು 4ನೇವೋ 5ನೇವೋ ಇವ್ರದ್ದು ಬಂತು. ಸೊ ಅವತ್ತು ನೋಡಿದಾಗ ಇಲ್ಲ, ಹೀರೋನೋ ಇಲ್ವೋ ಗೊತ್ತಿಲ್ಲ, ಬಟ್ ಒಳ್ಳೆ ಕಲಾವಿದ, ಒಳ್ಳೆ ನಟ ಆಗ್ತಾರೆ ಅಂತ ಒಂದು ನನಗೆ ಅನ್ನಿಸ್ತು. ಸೊ ಅವತ್ತಿಂದ ಜೊತೆಗೆ ಸೇರಿಕೊಂಡು ನಮ್ಮನೇಲೂ ನಮ್ಮದೆಲ್ಲ ಅಫಿಷಿಯಲ್ಸ್ ಫ್ಯಾಮಿಲಿ. ಸೊ ಬಿಸ್ನೆಸ್ಸಿಗೆ ಇದಂದರೆ ಎಸ್ಪೆಷಲಿ ಸಿನಿಮಾ ಅಂತಂದರೆ ದೂರ ಅಂತ ಹೇಳ್ತಾರೆ. ಸೊ ಹಂಗೆ ಅವ್ರ ಮನೇಲೂ ಬೇರೆದಕ್ಕೆಲ್ಲ ಸಪೋರ್ಟ್ ಕೊಟ್ಟರು ಸಿನಿಮಾಗೆ ಅಂತ, ಅಂದರೆ ಆ ಆ್ಯಕ್ಟಿಂಗು ಬೇಡ ಅಂತ, ನಮಗೂ ಬೇಡ ಅಂತ. ಸೊ ಬಟ್ ಅಲ್ಟಿಮೇಟ್ಲಿ ನಮ್ಗೆ ಏನೋ ಒಂದು ಪ್ಯಾಷನ್. ಸೊ ಹಾಗಾಗಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಸುನಿ ಸರ್ ಜೊತೆ ಅಸೋಸಿಯೇಟ್ ಆಗಿ ಕಮಲಂಗನ್ ಗುಂಡಿಯಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಈ ಸಂದರ್ಭದಲ್ಲಿ ನಮ್ಗೆ ಇನ್ನೊಬ್ರು ಅಂದರೆ ಹೆಲ್ಪ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ. ಅವ್ರ ಹೆಸರು ನಾನು ತಗೋಬೇಕಾಗುತ್ತೆ, ಪುಷ್ಕರ್ ಮಲ್ಲಿಕಾರ್ಜುನ ಯಾರು. ಸೊ ಅವರು ನಮಗೆ ಇನಿಷಿಯಲ್ ಆ ಡೇಸಲ್ಲಿ ನಮಗೆ ಸೊ ಹೆಲ್ಪ್ ಮಾಡಿ, ಅಂದರೆ ನಮಗೆ ಸಿನಿಮಾ ಫೀಲ್ಡ್ ಹೊಸದಿಂದ ಅವರು ತುಮಕೂರಿನವರು. ಸೊ ಎಲ್ಲರದ್ದು ನೆಟ್ವರ್ಕ್ ಮಾಡಿಸ್ಕೊಟ್ಟು ಯಾವ ಥರ ಏನು ಅಂತೆಲ್ಲ ಅವ್ರಿಗೆ ಹೇಳ್ಕೊಟ್ಟು ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೊಡ್ತೀನಿ. ಸೊ ಹಾಗಾಗಿ ದುಷ್ಯಂತ್ ಈಸ್ ವೆರಿ ವೆರಿ ಟ್ಯಾಲೆಂಟೆಡ್. ನಾನು ಏನು ಹೇಳ್ಬಾರ್ದು ಅಂದರೆ ಹಿ ವಿಲ್ ಬಿ, ಅಂದರೆ ಒಳ್ಳೆ ನಟನಾಗಿ ಕಲಾವಿದನಾಗಿ ಸ್ಟ್ಯಾಂಡ್ ಆಗ್ತಾರೆ ಕನ್ನಡ ಇಂಡಸ್ಟ್ರಿಲಿ ಅಂತ ನನ್ನ ನಂಬಿಕೆ. ಸೊ ಇದರಲ್ಲಿ ನನ್ನ ಮಾತು ಮುಗಿಸ, ಮೇ ಬಿ ಇದು ದೊಡ್ಡ ಮಾತಿರ್ಬೋದು, ಬಟ್ ನಾನು ಈ ಸಂದರ್ಭದಲ್ಲಿ ಒಂದು 3 ಪ್ರಾಮಿಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಸಿಂಪಲ್ ಸುನಿಯವ್ರ ಬಗ್ಗೆ. ಸಿಂಪಲ್ ಸುನಿ ಈ ಮೂವಿ ಆದಮೇಲೆ ಸಿಂಪಲ್ ಸುನಿ ಅನ್ನೋದಕ್ಕಿಂತ ಕಥಾವೈಭವ ಸುನಿ ಅಂತ ಹೆಸರು ಮಾಡ್ತಾರೆ. ಅದ್ರ ಜೊತೆಗೆ ಈ ಮೂವಿ ಅವರಿಗೆ ಬೆಸ್ಟ್ ಫಿಲಮ್ ಅವಾರ್ಡ್ ಅಂತ ಕೊಡುತ್ತೆ ಅನ್ನೋದು ನನ್ನ ದೃಢವಾದ ನಂಬಿಕೆ. ಸೊ ಅದು ನನ್ನ ಮೊದಲನೇ ಪ್ರಾಮಿಸು. 2ನೇ ಪ್ರಾಮಿಸ್ ಒಂದು ಆಶಿಕಾ ಅವ್ರದ್ದು ಈ ಸರಿ ನೋಡಿದಾಗ ದಿಸ್ ಈಸ್ ದ ಟಿಲ್ ಡೇಟ್ ಹರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ಮಂಗಳೂರು ಪೋರ್ಷನಲ್ಲಿ ಅವರ ಒಂದು ಅಳೋ ಸೀನ್ ಇದೆ, ಅದನ್ನು ನೋಡಿದ್ರೆ ಯಾರಿಗಾದ್ರೂ ಆಗಿದೆ, ಅಂದರೆ ಅಷ್ಟು ಎಮೋಷನ್ಸ್ ಬಂದಿದೆ. ಸೊ ಈ ಸಲ ಡೆಫಿನೆಟ್ಲಿ ಶಿ ವಿಲ್ ವಿನ್ ಆಲ್ ದ ಅವಾರ್ಡ್ಸ್, ಅಕ್ಯುಲೇಟ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಆಲ್ ದ ಬೆಸ್ಟ್ ಆಶಿಕಾ. ಐ ಹೋಪ್ ಯು ವಿಲ್ ಗೆಟ್ ನ್ಯಾಷನಲ್ ಅವಾರ್ಡ್ ಆಲ್ಸೋ ಫಾರ್ ದಿಸ್. ಅಂದರೆ ಅವ್ರ ಆ್ಯಕ್ಟಿಂಗು ಆ ಥರ ಬಂದಿದೆ. ನಾನೇನು ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ, ಬಟ್ ಮೂವಿ ನೋಡಿದ ಮೇಲೆ ನೀವು ಹೇಳ್ತೀರಾ. ಸೊ ನಾನು ಜಾಸ್ತಿ ಟೆಕ್ನಿಕಲಾಗಿ ಮಾತಾಡ್ಬಾರ್ದು, ಬಟ್ ಈ ಮೂವಿ ಮಾತಾಡೋದು ಮಾಡಿಸ್ತಾ ಇದೆ. ಸೊ ಹಾಗಾಗಿ ಸೊ ಕೊನೆಯ ಪ್ರಾಮಿಸು ಏನಂತಂದರೆ ನಮ್ಮ ದುಷ್ಯಂತ್ ಅವ್ರ ಬಗ್ಗೆ. ಮೇ ಬಿ ಫಾರ್ ಡೆಬ್ಯೂಟೆಂಟ್ ಅವಾರ್ಡು ಅದೆಲ್ಲ ಬರೋದು ಸಹಜ. ನನ್ನ ನಂಬಿಕೆ ಏನು ಅಂತಂದರೆ ಅಪಾರ್ಟ್ ಫ್ರಮ್ ಡೆಬ್ಯೂಟೆಂಟ್ ಅವಾರ್ಡ್, ಐ ಥಿಂಕ್ ಹಿ ಆಲ್ಸೋ ಡಿಸರ್ವ್ ದ ನ್ಯಾಷನಲ್ ಅವಾರ್ಡ್ ಫಾರ್ ಹಿಸ್ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ಮಂಗಳೂರು ಕರಾವಳಿ ಭಾಗದಲ್ಲಿ. ಆ ಭಾಗ ನೋಡಿದಾಗ ನಮಗೆ ಒಂಥರ ಮನಸ್ಸು ಅಂದರೆ ಭಾರ ಆಗುತ್ತೆ. ಅಂತ ಪರ್ಫಾರ್ಮೆನ್ಸಸ್ಸು ಬೋತ್ ದುಷ್ಯಂತ್ ಆ್ಯಂಡ್ ಆಶಿಕ್ ಅವ್ರು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಬೋತ್ ಆಫ್ ಯು. ಆ್ಯಂಡ್ ಇಲ್ಲಿಗೆ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಪ್ರೀತಿ ಸಹಾಯ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊಂಡು ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ದೇವಲೋಕ ಸಾರಿ, ಅದು ಒಂದೊಂದು ಸೆಗ್ಮೆಂಟು ಒಂದೊಂದು ಲುಕ್ಕಲ್ಲಿ ಬರಬೇಕು. ಒಂದು ಕಾಲಘಟ್ಟಕ್ಕೆ ಒಂದು, ಇನ್ನೊಂದು ಕಾಲಘಟ್ಟಕ್ಕೆ ಒಂದು, ಆ ಥರದೊಂದು ಬೇರೆ ಬೇರೆ ಲುಕ್ಕಲ್ಲಿ ನಾವು ಅದನ್ನು ಶೂಟ್ ಮಾಡಬೇಕಾಗಿರೋ ಸ್ಥಿತಿ ಬಂತು. ಸರ್ ಆಸ್ ಪರ್ ಸುದೀಪ್ ಸರ್ ಸ್ಕ್ರಿಪ್ಟ್ ರೈಟ್ ಮಾಡಿದಾಗ ಅದನ್ನ ಕೂತ್ಕೊಂಡು ಹೋಮ್ವರ್ಕ್ ಮಾಡಿ, ಬಟ್ ಅದನ್ನ ಅಚೀವ್ ಮಾಡೋದ್ರಲ್ಲಿ ತುಂಬ ಖುಷಿ ಆಯಿತು. ಬಟ್ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಟೆಕ್ನಿಕಲಿ ನಮ್ಮ ಪ್ರೊಡ್ಯೂಸರ್ ಎಲ್ಲನೂ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ, ಯಾವುದಿಲ್ಲ ಅಂತ ಏನಿಲ್ಲ. ಆಮೇಲೆ
ದುಷ್ಯಂತ್ ಸರ್, ಆಶಿಕಾ ಮೇಡಮ್ ಅವರು ಸ್ಕ್ರೀನ್ ತುಂಬ ಚೆನ್ನಾಗಿ ಕಾಣ್ತಾರೆ. ಅಂದರೆ ಅದೊಂದು ಬೇರೆ ಬೇರೆ ಪ್ಯಾಟರ್ನ್ ಇದೆ. ಸೊ ಆ ಪ್ಯಾಟರ್ನಲ್ಲಿ ಆ ಲುಕ್ನ ಕ್ಯಾರಿ ಮಾಡಬೇಕು ಅಂದ್ರೆ, ಆ ಇದನ್ನ ಕ್ಯಾರಿ ಮಾಡಬೇಕು ಅಂದರೆ ಓನ್ಲಿ ಬಿಕಾಸ್ ಆಫ್ ಡೈರೆಕ್ಟರ್ ಲೀಡಲ್ಲಿ ಇವ್ರನ್ನ ಮಾಡಿದ್ದಾರೆ. ಬಟ್ ಟೆಕ್ನಿಕಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಸಿನಿಮಾ, ಚೆನ್ನಾಗಿದೆ. ಸರ್ ಒಂದೇ ಮಾತು, 4 ಸಿನಿಮಾದ ಅನುಭವ ಅಂದ್ರೆ ದೀಪಕ್ ತಿಮ್ಮಪ್ಪ ಅವರು 4 ಚಿತ್ರ ಪೇಮೆಂಟ್ ಕೊಟ್ರೆ? ಇಲ್ಲ ಮೇಡಮ್, ಅದೇ ಮೇಡಮ್. ಇಲ್ಲ ಮೇಡಮ್, ಅಂದರೆ ಅದು ಡಿಫ್ರೆಂಟ್ ಲುಕ್ಸ್ ಬರ್ತಾರೆ ಸಿನಿಮಾದಲ್ಲಿ. ಸೊ ಹಂಗಾಗಿ ಅದು ನನ್ನ ಟಾಸ್ಕ್ ಇತ್ತು, ಬಟ್ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಲವ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಗತ ವೈಭವ ಸ್ಕ್ರೀನ್ ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ವಿಲಿಯಂ ಡೇವಿಡ್ ಅವರಿಗೆ. ಇನ್ನು